सच्चिदानन्दं यदिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। सयोध्यानम अद ध्यानं वावचित्तात् भूयः ओदि हैतीवान्तरिक्षं ध्यायति वद्योः ध्यायन्तीव आवः ध्यायन्तीव पर्वताः ध्यायन्तीव देवमनुष्याः तस्माद्य इह मनुष्याणां महत्तां प्राप्नुवन्ति ध्यानापादागुंशा इवैव ते भवन्ति अचये अल्पाः कलहिनः पिशुना उपवादिनः ते अचये प्रभवो ध्यानापादागुंशा इवैव ते भवन्ति ಧನಮುಪಾಸ್ವೇತಿ. ನಿನ್ನೆ ಆಯ್ತು, ಅದು ಚದುವಾಯಿತು, ಅಷ್ಟು ಹೇಳಿದ್ದೀನಿ. ಧ್ಯಾನ ಅನ್ನೋ ಶಬ್ದಕ್ಕೆ ಅರ್ಥ ಮಾತ್ರ ಈ ಪಾತಂಜಲ ಯೋಗ ಸಮಾಧಿ ಮಾತ್ರ ಅರ್ಥ ಮಾಡಬಾರ್ದು. ಧ್ಯಾನದಲ್ಲಿ ಚಿತ್ತ ಇರುತ್ತೆ, ಏಕಾಗ್ರತ ರೂಪ ಚಿತ್ತ ಇರುತ್ತೆ. ಎಷ್ಟು ಧ್ಯಾನದ ಪರಮಾವಧಿಯಲ್ಲಿಯೂ ನಿಧಿಧ್ಯಾಸನ ಮಾಡಿ ತತ್ವಜ್ಞಾನವಾದರೂ ಚಿತ್ತ ಬಾಧಿತವಾಗುತ್ತೆ ಹೊರತು ಚಿತ್ತ ಲಯವಾಗಲ್ಲ. ದೊಡ್ಡ ತಪ್ಪು ತಗೊಂಡ್ಬಿಡುತ್ತೆ. ತತ್ವಜ್ಞಾನಿಗೂ ಚಿತ್ತ ಲಯವಾಗಲ್ಲ, ಚಿತ್ತ ಬಾಧಿತವಾಗುತ್ತೆ. ಲಯ ಅಂದರೆ ಸ್ವರೂಪವನ್ನೇ ಕಳ್ಕೊಳ್ಳೋದು. ಬಾಧಿತ ಅಂದರೆ ಅದು ತೋರ್ತಾ ಇರುತ್ತೆ, ಅದು ವ್ಯಾಪಾರ ಮಾಡ್ತಾ, ಅದು ಆತ್ಮಗಿಂತ ಬೇರೆ ತೋರ್ತಾ ಇರಲ್ಲ. ಹಾಗಾಗಿ ಚಿತ್ತವು ಆತ್ಮನ ರೂಪದಿಂದ ತೋರೋದು ಬೇರೆ, ಚಿತ್ತವು ವ್ಯಾಪಾರ ನಿರ್ವ್ಯಾಪಾರ ಸುಷುಪ್ತಿಲಿರೋ ಹಾಗೆ ಬೇರೆ. ನಿರ್ವ್ಯಾಪಾರವನ್ನು ಇಲ್ಲಿ ಧ್ಯಾನ ಅಂತ ಹೇಳ್ತಾ ಇಲ್ಲ. ಏಕಾಗ್ರತೆಯಿಂದ ಉಪಾಸ್ಯ ದೇವತೆಯಲ್ಲಿ ಪ್ರೇಮದಿಂದ ಹರಿಸುತ್ತಿರುವ ವೃತ್ತಿ ವಿಶೇಷವನ್ನು ಧ್ಯಾನ ಅಂತ ಇದ್ದಾರೆ ಭಾಷೆಗಳು. ಧ್ಯಾನಂ ಭಾವ ಚಿತ್ತಾದ್ ಭೂಯಃ, ಧ್ಯಾನಂ ವಾವ ಚಿತ್ತಾದ್ ಭೂಯಃ. ಧ್ಯಾನವೇ ಚಿತ್ತಕ್ಕಿಂತ ದೊಡ್ಡದು. ಧ್ಯಾನ ನಾಮ ಶಾಸ್ತ್ರೋಕ್ತ ದೇವತಾದಿ, ಧ್ಯಾನನ್ನಾಮ ಶಾಸ್ತ್ರೋಕ್ತ ದೇವತಾದಿ ಆಲಂಬನೇಶು ಆಲಂಬನೇಶು ಅಚಲಃ ಅಚಲಃ ಭಿನ್ನಜಾತೀಯೈಃ ಭಿನ್ನಜಾತೀಯೈಃ ಅನಂತರಿತಃ ಅನಂತರಿತಃ ಪ್ರತ್ಯಯ ಸಂತಾನಃ. ಪ್ರತ್ಯಯ ಸಂತಾನಃ. ಅಚಲಃ ಪ್ರತ್ಯಯ ಸಂತಾನಃ ಅಂತ ಇದ್ದಾರೆ. ಅಚಲ ಪ್ರತ್ಯಯ ಸಂತಾನ ಅಂದ್ರೆ ಅಚಲವಾಗಲ್ಲ, ಅಚಲವಾದ ಪ್ರತ್ಯಯ ಸಂತಾನ ಆಗಲ್ಲ, ವಿರೋಧ ಅನ್ಸುತ್ತೆ. ಇಲ್ಲಿ ಅಚಲ ಅನ್ನೋದು ಲೌಕಿಕ ವಿಷಯಗಳಲ್ಲಿ ಚಲವಾಗಿರುವುದಿಲ್ಲ. ಈ ಉಪಾಸ್ಯ ದೇವತೆಯಲ್ಲಿಯೇ ಏಕರೂಪವಾದ ಪ್ರವಾಹ ರೂಪವಾದ ಪ್ರೇಮ ರೂಪವಾದಂತಹ ವೃತ್ತಿ ಆಗ್ತಾ ಇರುತ್ತೆ. ಅದು ಧ್ಯಾನ. ಲೆಕ್ಕ ಮಾಡುವಾಗ ತನ್ಮಯತೆಯಿಂದ ಅಲ್ಲಿಯೇ ಮನಸ್ಸಿಟ್ಟು ಹೇಗೆ ಮಾಡ್ತಾನೋ, ಕಾದಂಬರಿ ಇಂಟ್ರೆಸ್ಟ್ ಆದ ಕಾದಂಬರಿ ಓದುವಾಗ ಅಲ್ಲೇ ಮುಳುಗಿಬಿಟ್ಟು ಹೇಗೆ ಅದನ್ನೇ ಓದ್ತಿರ್ತಾನೋ, ಆ ರೀತಿ ಒಂದೇ ವಿಷಯದಲ್ಲಿ ಮನಸ್ಸು ನಿಲ್ಲುವುದಿದೆಯಲ್ಲ, ಅದು ಧ್ಯಾನ. ವೃತ್ತಿ ಲಯವಾಗೋದು, ವೃತ್ತಿ ರಹಿತವಾಗೋದು ಧ್ಯಾನ ಅನ್ಕೋಬೇಡಿ. ಅವರು ಪಾತಂಜಲ ಯೋಗ ಸೂತ್ರದವರು ಧ್ಯಾನ ಅಂದರೆ ಅವರು ಸಮಾಧಿ ಅಂತ ಹೇಳ್ತಾರಲ್ಲ, ಧ್ಯಾನ ಮುಂದಕ್ಕೆ ಮಾಡ್ತಾರೆ ಸಮಾಧಿ. ಆ ಸಮಾಧಿಯಲ್ಲಿ ಚಿತ್ತವೃತ್ತಿ ನಿರೋಧ ಆಗುತ್ತೆ. ನಮಗೆ ಚಿತ್ತವೃತ್ತಿ ನಿರೋಧ ಇಲ್ಲ ನೋಡಿ. ಧ್ಯಾನ ಅಂದರೆ ಶಾಸ್ತ್ರೋಕ್ತವಾದ ದೇವತಾದಿ, ಶಾಸ್ತ್ರೋಕ್ತ ದೇವತೆ ಇರ್ಬೋದು. ನಿನ್ನೆ ಉಪಾಸನ ಏನೋ ಅಂತ ಇದ್ರಲ್ಲ ಗುರುಗಳೇ, ಉಪಾಸನ ಅಂದ್ರೆ ದೇವ್ರದ್ದು ಅದಲ್ಲ ಅಂತ ಹೇಳಿದ್ದು. ಎರಡು ಉಪಾಸನೆಯೇ, ಆತ್ಮಚಿಂತನೆಯೂ ಉಪಾಸನೆಯಮ್ಮ. ಮತ್ತೆ ಅಲ್ಲ, ನಿನ್ನೆ ಧ್ಯಾನ ಉಪಾಸನೆಗೆ ಏನೋ ಮಾತಾಡ್ತಾ ಇದ್ರಲ್ವಾ, ಒಂದು ವಸ್ತು ಪ್ರಧಾನವಾಗಿ ಒಂದು ಭಾವನಾ ಪ್ರಧಾನವಾಗಿ ಅಷ್ಟೇ. ಒಂದು ಆಬ್ಜೆಕ್ಟಿವ್ ಒಂದು ಸಬ್ಜೆಕ್ಟಿವ್. ಹೌದು, ಹೊರಗಿಂದು ತನ್ನನ್ನೇ ಭಾವನೆ ಚಿಂತಿಸುವುದು ನಿಧಿಧ್ಯಾಸನ. ತನಗಿಂತ ಬೇರೆ ಆಗಿರೋ ದೇವತೆ ಭಾವನೆ ಮಾಡೋದು ಉಪಾಸನೆ. ಆದ್ರೆ ವೃತ್ತಿ ನಾಶವಾಗಿರಲ್ಲ, ವೃತ್ತಿ ಲಯವಾಗಿರಲ್ಲ. ಸಮಾಧಿ ಅಲ್ಲ ಇದು. ಸಮಾಧಿಯನ್ನು ವೇದಾಂತದಲ್ಲಿ ಹೇಳಿಯೇ ಇಲ್ಲ. ಸಮಾಧಿಯನ್ನು ಬೇರೆ ಮತ್ತೆ ಧ್ಯಾನ ಸ್ವಲ್ಪ ಬೇರೆ ಆಗುತ್ತೆ. ನಿಧಿಧ್ಯಾಸನದಲ್ಲೂ ಏಕಾಗ್ರತೆಯಿಂದ ಆತ್ಮನಲ್ಲಿ ಚಿತ್ತವನ್ನು ನಿಲ್ಲಿಸುವ ಪ್ರಯತ್ನವೇ ಹೊರತು ಅಂದ್ರೆ ಲಾಜಿಕಲ್ ಥಿಂಕಿಂಗ್ ಕಂಟಿನ್ಯೂಸ್ ಆಗಿ ಅದೇ ಯೋಚನೆ ಮಾಡೋದು ಅಲ್ಲೇ ಗೊತ್ತಾಗ್ಕೊಂಡಾಗೂ ಚಿತ್ತ ಇರುತ್ತೆ, ನಿಧಿಧ್ಯಾಸನ ಮಾಡೋಕು ಚಿತ್ತ ಇರುತ್ತೆ, ಗೊತ್ತಾದ್ಮೇಲೂ ಚಿತ್ತ ಇರುತ್ತೆ. ಆದ್ರೆ ಚಿತ್ತ ಗೊತ್ತಾದ್ಮೇಲೆ ಆತ್ಮರೂಪದಿಂದ ಬಾಧಿತವಾಗಿ ತೋರ್ತಾ ಇರುತ್ತೆ. ಸತ್ಯ ಆತ್ಮದ ವ್ಯತಿರಿಕ್ತ ಸತ್ಯವಾಗಿರಲ್ಲ. ಆದ್ರೆ ಸಮಾಧಿಯಿಂದ ಇವ್ರು ಹೇಳ್ತಾರೆ ಪಾತಂಜಲಿ ಯೋಗ ಸಮಾಧಿ ಅಲ್ಲ ಇದು. ನಮ್ ವೇದಾಂತದ ಅದನ್ನ ಹೇಳಿಯೇ ಇಲ್ಲ. ಹೇಳೋದಾದ್ರೆ ಚಿತ್ತವೃತ್ತಿ ನಿರೋಧವನ್ನ ನಮ್ ವೇದಾಂತದಲ್ಲಿ ಹೇಳಿಯೇ ಇಲ್ಲ. ಪಾತಂಜಲಿ ಯೋಗಕ್ಕೆ ಮೀಸಲೋದು. ಧ್ಯಾನ ಅಂತಂದ್ರೆ ಶಾಸ್ತ್ರೋಕ್ತವಾದ ದೇವತೆಯೇ ಮುಂತಾದ ಒಂದು ಆಲಂಬನೆಯಲ್ಲಿ, ಆಲಂಬನೇಶು, ಆಲಂಬನ ಅನೇಕ ಇದೆಯಲ್ಲ,
ಓಂಕಾರ ಆಲಂಬನೆ ಆಗ್ಬೋದು, ವೈಶ್ವಾನರ ಆಲಂಬನೆ ಆಗ್ಬೋದು, ಪ್ರಾಣ ಆಗ್ಬೋದು, ಹಿರಣ್ಯಗರ್ಭ ಆಗ್ಬೋದು, ಅನೇಕ ಆಲಂಬನೆ ಆಗ್ಬೋದು. ಆಕಾಶೋ ಬ್ರಹ್ಮ, ಆದಿತ್ಯೋ ಬ್ರಹ್ಮ, ಮನೋ ಬ್ರಹ್ಮ, ಶಾಂಡಿಲ್ಯ ವಿದ್ಯೆ, ಉಪಕೋಶಲ ವಿದ್ಯೆ, ಮಧುವಿದ್ಯೆ, ಅನೇಕ ಉಪಾಸನೆ ಇದೆ. ಶಾಸ್ತ್ರೋಕ್ತವಾದ ದೇವತೆಯೇ ಮುಂತಾದ ಆಲಂಬನ ಅಂದ್ರೆ ಸಪೋರ್ಟ್, ಮನಸ್ಸು ನಿಲ್ಲಿಸುವುದಕ್ಕೆ ಒಂದು ಆಧಾರ. ಅಲ್ಲಿ ಅಚಲವಾಗಿ ಅದರಲ್ಲಿಯೇ ನಿಲ್ಲೋದು ಅಚಲ ಅಷ್ಟೇ. ಅಚಲ ಅಂದ್ರೆ ಅಲುಗಾಟವಿಲ್ಲದೆ ಇರೋದ್ರಿಂದ ಲೌಕಿಕವಾದ ಬೇರೆ ವಿಷಯದ ಸಂಬಂಧವಿಲ್ಲದೆ ಇರೋದು ಅಚಲ, ಆಗೊಂದರಲ್ಲೇ ಇರೋದು. ಭಿನ್ನ ಜಾತಿಯ ಅನಂತರಿತ, ಬೇರೆ ಜಾತಿಯಾದ ಪ್ರತ್ಯಯಗಳಿಂದ ಬೆರಕೆ ಇಲ್ಲದೆ ಇರುವುದು, ಇಲ್ಲದೆ ಇರುವ ಪ್ರತ್ಯಯ ಸಂತಾನ. ಒಂದೇ ದೇವತೆಯ ಪ್ರತ್ಯಯದ ಪ್ರವಾಹ. ಸಂತಾನ ಅಂದ್ರೆ ಅದರ ಸಾಲು. ರಾಮನನ್ನ ಧ್ಯಾನ ಮಾಡ್ತಿರುವಾಗ ರಾಮಮಯವಾದ ಪ್ರತ್ಯಯದಿಂದ ಕೂಡಿಕೊಂಡವನಾಗಿರೋದೇ ರಾಮೋಪಾಸನೆ. ರಾಮಚಿತ್ರವನ್ನ ಮನಸ್ಸನ್ನು ಮೂಡಿಸಿಕೊಂಡು ಆ ಜೊತೆಗೆ ಗುಣಗಳನ್ನು, ಅವನ ಲೀಲೆಗಳನ್ನು, ಅವನ ವೈಶಿಷ್ಟ್ಯತೆಯನ್ನು ಭಾವನೆ ಮಾಡ್ತಾ ಪ್ರೇಮದಿಂದ ತನ್ಮಯತೆಯಿಂದ ಅಲ್ಲೇ ಮುಳುಗೋದು. ಹೇಗೆ ಸಾಮಾನ್ಯ ಪ್ರಾಕೃತಿಕ ಜನರು ಇಷ್ಟತಮವಾದ ವಿಷಯದಲ್ಲಿ ಹೇಗೆ ಮುಳುಗ್ತಾರೋ, ಅಂದ್ರೆ ಆ ಮನಸ್ಸಿರುತ್ತೆ ಮುಳುಗಿದಾಗ ಆ ಚಿಂತನೆಯಲ್ಲಿ ತನ್ಮಯತೆಯಿಂದ ಇರ್ತಾರೋ, ಆ ರೀತಿ ಶಾಸ್ತ್ರೋಕ್ತವಾದ ದೇವತಾ ವಿಷಯ ಮುಳುಗಿರ್ತಾರೆ ಅಷ್ಟೇ. ವೃತ್ತಿ ಮಾತ್ರ ಅಡಗಿರಲ್ಲ. ವೃತ್ತಿ ಅಡಗೋದಲ್ಲ ಇಲ್ಲಿ, ವೃತ್ತಿ ಅಡಗಬೇಕಾಗಿಲ್ಲ. ಆತ್ಮಚಿಂತನೆಯಲ್ಲೂ ವೃತ್ತಿ ಅಡಗಲ್ಲ. ಜ್ಞಾಪಕ ಆ ಪಾತಂಜಲ ಧ್ಯಾನವೇ ಬೇರೆ, ವೇದಾಂತ ಧ್ಯಾನವೇ ಬೇರೆ. ಏಕಾಗ್ರತೆಯತಿ ಯಮಾಹುಹು ಭಾಷಣ. ಏಕಾಗ್ರತೆಯತಿ ಯಮಾಹುಹು. ಇದನ್ನ ಲೌಕಿಕರು ಏಕಾಗ್ರತ ಎಂಬ ಪದದಿಂದ ಹೇಳ್ತಾರೆ. ಯಮ್ಮನ ಯಾವುದನ್ನ, ಯಾವ ಧ್ಯಾನವನ್ನ ಅಥವಾ ಯಾವ ಏಕಾಗ್ರತೆ ಎಂಬುದಾಗಿ ಹೇಳುತ್ತಾರೋ ಅದನ್ನೇ ಧ್ಯಾನ ಅಂತ ಹೇಳ್ತಾ ಇದ್ವಿ. ಧ್ಯಾನ ಏಕಾಗ್ರತೆಯಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಇಲ್ಲ. ಗಣಿತದಲ್ಲಿ ಏಕಾಗ್ರತೆ, ಸೈನ್ಸಲ್ಲಿ ಏಕಾಗ್ರತೆ, ಹಾಗೆ ಒಂದು ವಿಷಯದ ಕಥಾ ಕಾದಂಬರಿಯಲ್ಲಿ ಏಕಾಗ್ರತೆ, ಒಂದು ಇಷ್ಟವಾದಂತಹ ವಸ್ತುವಿನಲ್ಲಿ, ಪ್ರಿಯನಾದ ವಸ್ತು, ಪ್ರಿಯಳಾದ ವಸ್ತುವಿನಲ್ಲಿ ಮುಳುಗಿರೋದು, ಅದು ಒಂದು ರೀತಿ ಏಕಾಗ್ರತೆ. ಅದರ ಎಫೆಕ್ಟ್ ಬೇರೆ. ಶಾಸ್ತ್ರೋಕ್ತ ದೇವತೋಪಾಸನೆ ಏಕಾಗ್ರತೆ ಎಫೆಕ್ಟು, ಲೌಕಿಕವಾದ ಧನಕನಕ ವಾಹನ ವಸ್ತುಗಳಲ್ಲಿರ್ತಕ್ಕಂಥ ಏಕಾಗ್ರತೆ ಎಫೆಕ್ಟ್ ತುಂಬ ವ್ಯತ್ಯಾಸ. ಎರಡು ಏಕಾಗ್ರತೆ ಸಮಾನವಾದರೂ ರಿಸಲ್ಟ್ ತುಂಬ ವ್ಯತ್ಯಾಸ. ದೃಶ್ಯತೆ ಧ್ಯಾನಸ್ಯ ಮಾಹಾತ್ಮ್ಯಂ ಫಲತಃ. ದೃಶ್ಯತೆ ಧ್ಯಾನಸ್ಯ ಮಾಹಾತ್ಮ್ಯಂ ಫಲತಃ. ಫಲದಿಂದ ಧ್ಯಾನದ ಮಾಹಾತ್ಮ್ಯ ಲೋಕದಲ್ಲಿ ಕಂಡೇ ಇದೆ. ಧ್ಯಾನ ಮಾಡುವವರಿಗೆ ಮನಸ್ಸಿಗೆ ಒಂದು ಪ್ರಸನ್ನತೆ ಆಗೋದು, ಒಂದು ಹಗುರವಾಗೋದು, ತಿಳಿಯಾಗೋದು, ಅಂದ್ರೆ ರಾಗಾದಿ ದೋಷರಹಿತವಾಗುವುದು, ಶೋಕಮೋಹವಿಲ್ಲದೆ ಇರೋದು, ಆಮೇಲೆ ಇಷ್ಟ ದೇವತೆಯ ಪರಿಚಯ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬಿಟ್ಟರೆ ಆಗ್ಬಿಡ್ತಾನೆ ಅಂದ್ರೆ ಆ ದೇವತೆಯೊಡನೆ ನಾವು ನೀವು ಮಾತಾಡೋ ಹಾಗೆ ಒಡನಾಟ ಇಟ್ಕೊಂಡ್ಬಿಡ್ತಾನೆ. ವ್ಯಾಸಾದಯೋ ದೇವಾದಿಭಿ ಸಹ ವ್ಯವಹರಂತಿ ಇತಿ ಶ್ರೂಯತೆ ಮಹಾಭಾರತೆ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಶಂಕರಾಚಾರ್ಯ ಬರೀತಾರೆ. ವ್ಯಾಸಾದಿಗಳು ತಮಗೇನಾದ್ರೂ ಒಂದು ಧರ್ಮ ವಿಷಯದಲ್ಲಿ ಸಂದೇಹ ಬಂದ್ರೆ ದೇವತೆಗಳನ್ನು ಕರೆಸ್ಕೊಂಡ್ಬಿಡ್ತಿದ್ರಂತೆ. ದೇವತೆಗಳನ್ನು ಕರೆಸ್ಕೊಂಡ್ಬಿಟ್ಟು ಅವ್ರ ಹತ್ರ ಅದೊಂದು ಅಷ್ಟು ಏಕಾಗ್ರತೆ ಅವರಿಗೆ ಆ ದೇವತಾ ವಿಷಯದಲ್ಲಿ. ಯಸಿ ದೇವತಾಯಿ ಹವಿಗೃಹೀಶನ್ ಸಾ ತಾಂ ಮನಸಾಧ್ಯಾಯೇ ದ್ವಿಷಟ್ಕರಿಷ್ಯನ್ ಅಂತ ಶತಪಥ ಬ್ರಾಹ್ಮಣದಲ್ಲಿ ಒಂದು ವಾಕ್ಯ ಇದೆ. ಯಾವ ದೇವತೆಗೆ ಹವಿಸ್ ಅಂತ ಹೋಗ್ತಾನೋ ಕೊಡೋಕ್ಕೆ, ಆ ದೇವತೆಯನ್ನ ಪ್ರೇಮದಿಂದ ಮನಸ್ಸನ್ನು ತಂದ್ಕೊಂಡು ಆ ದೇವತಾ ಪರಿಚಯ ಮಾಡಿಕೊಂಡು ತನ್ಮಯತೆಯಿಂದ ಇದ್ದಾಗ ಆ ದೇವತೆ ನಿಂತ್ಕೊಂಡ್ಬಿಡ್ದ ಅಂತ ಬಂದು ಅವನಿಗೆ ಆ ಪ್ರೇಮಕ್ಕೆ ಅವನ ತೀವ್ರ ಏಕಾಗ್ರತೆ ಅವನಿಗೆ ಮಾತಾಡಿಸ್ತಾನೆ. ಬೇಕಾದ್ರೆ ಬೇರೆಯವರು ಕಾಣಬೇಕು ಇಲ್ಲ, ಅಂತರ್ಧಾನಾದಿ ಕ್ರಿಯಾಯೋಗ ಇರೋದ್ರಿಂದ ಬೇರೆಯವರು ಕಾಣಲ್ಲ, ಉಪಾಸಕರು ಕಾಣ್ತಾರೆ. ಈ ಉಪಚರ್ವಸು ಯಜ್ಞದಲ್ಲಿ ಬೃಹಸ್ಪತಿ ಆಚಾರ್ಯ ಆಗಿದ್ದಾನೆ. ಉಪಚರ್ವಸು ಮಹಾರಾಜ, ಅವನು ಯಜಮಾನ. ಆ ಯಜ್ಞದಲ್ಲಿ ವಿಷ್ಣುವಿಗೆ ಹವಿಸ್ಸನ್ನು ತೆಗೆದುಕೊಂಡಿದ್ದಾನೆ ಬೃಹಸ್ಪತಿ. ವಿಷ್ಣು ದೇವರಲ್ಲಿ ಕೊಡ್ಬೇಕು, ಆ ವಿಷ್ಣು ಧ್ಯಾನ ಮಾಡ್ತಿದ್ದಾನೆ. ಉಪಚರ್ವಸು ಸಾಕ್ಷಾತ್ ಯಜ್ಞ ಕೊಂಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಿಂತ್ಕೊಂಡು ಹೋ ಬಂದೇ ಬಿಟ್ಟ ನಾರಾಯಣ ಅಂತ ಹೇಳ್ಬಿಟ್ಟು ಆ ಉಪಚರ್ವಸು ನಾರಾಯಣ ಸ್ತೋತ್ರ ಮಾಡಿಸ್ಕೊಂಡ್ಬಿಟ್ಟ. ಏನು ಸ್ತೋತ್ರ ಮಾಡ್ತಿದ್ದಲ್ಲ, ಅಲ್ಲಿ ನೋಡು, ಅಲ್ಲಿದ್ದಾನೆ ನಾರಾಯಣ ಕಾಣ್ತಾ ಇದೆ. ಎಲ್ಲಿ 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 ಅಂತಾನೆ, ನೋಡು ಅಲ್ಲಿ ಕಾಣ್ತಾ ಇದ್ದಾನಲ್ಲ ಅಂತಾನೆ. ಇವನಿಗೆ ಕಾಣ್ತಾ ಇದೆ, ಯಾರಿಗೆ ಉಪಚರ್ವಸು ಕಾಣ್ತಾ ಇದ್ದಾನೆ, ಬೃಹಸ್ಪತಿ ಕಾಣ್ತಾ ಇಲ್ಲ. ಸುಟ್ಟು ಹಾಕೊಂಡ್ಬಿಡ್ತಾನೆ ಬೃಹಸ್ಪತಿ. ಆ ಸೂಕ್ಷ್ಮ ಕುಟ್ಟು ಬಿಡ್ತಾನೆ, ಹೈ ನನಗೆ ಕಾಣಲಿಲ್ಲ ಅಂತ. ಅದಕ್ಕೆ ಬೈತಾನೆ ಉಪಚರ್ವಸು, ಇತಕ್ರೋಧನೋ ಹರಿಹಿ ಇದ್ದಾನೆ. ಸಿಟ್ಟಿಗೆ ನೀನು ಕೋಪಕ್ಕೆಲ್ಲ ಒಲೆಯೋನಲ್ಲ, ಏನು ಅಂದ್ಕೊಂಡಿದೀಯಾ? ಪ್ರೇಮದಿಂದ ಬಳಸಾರು ಏಕಾಗ್ರತೆ ನಿತ್ಯಗಳು ಹೆಂಗ್ ಉಪಾಸನೆ ಉಪದೇಶ ಮಾಡ್ತಾನೆ ಅಂದ್ರೆ ಉಪನಿಷತ್ತು ಬೃಹಸ್ಪತಿಗೆ. ಆಮೇಲೆ ತಪ್ಪಾಯ್ತು ಅಂದ್ಬಿಡ್ತಾನೆ ಬೃಹಸ್ಪತಿ ನನ್ನ ನಡವಳಿಕೆ. ಅಂದ್ರೆ ಪ್ರೇಮ ಏಕಾಗ್ರತೆ ಇದ್ದುಬಿಟ್ರೆ ಎಂಥ ದೇವತೆಯು ಕೂಡ ಅವನಿಗೆ ಎದು ಬಂದು ನಿಂತು ಬಿಡ್ತಾನೆ. ನಾವು ತ್ರೇತಾಯುಗದ ರಾಮ ಅನ್ಬಹುದು,
ನಿಮ್ಮಲ್ಲಿ ಇವತ್ತಿನ ಪ್ರೇಮ ಇದ್ರೆ ಕಣ್ಮುಂದೆ ಬಂದು ನಿಂತು ಬಿಡ್ತಾನೆ. ಆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಹೇಗೆ ನಮ್ಮ ಸತ್ತೋದಂತಹ ತಂದೆನೋ ಅಥವಾ ಬಂಧುಗಳನ್ನೋ ಯಾರು ತುಂಬಾ ನಾವು ಜ್ಞಾಪಿಸ್ಕೊತಾ ಇದ್ದೆ ಸ್ವಪ್ನದಲ್ಲಿ ಬಂದ್ಬಿಡ್ತಾರೆ. ಸ್ವಪ್ನದಲ್ಲಿ ಅವ್ರ ಜೊತೆ ನಾವು ಎಚ್ಚರದ ವ್ಯವಹಾರ ಮಾಡ್ಬಿಡ್ತೀವಿ. ಅದು ಕಾರಣ ಏನು ಅಂದ್ರೆ ನಮ್ಮ ಮನಸ್ಸಿನ ಭಾವನೆಯೇ ಸ್ವಪ್ನದಲ್ಲಿ ಅದೇ ಆ ವ್ಯಕ್ತಿ ವಸ್ತು ತಂದ್ಕೊಡುತ್ತೆ. ಇದರಿಂದ ಮುಂದೆ ಧಾರೋಪಾಸನೆ ಹೇಳುತ್ತೆ, ಇಂದು ಹೋದವರು ಮುಂದೆ ಬರೋವರು ಲೋಕಾಂತದಲ್ಲಿ ಎಲ್ಲರೂ ನಿನ್ನ ಹೃದಯದಲ್ಲೇ ಇದ್ದಾರೆ. ಹೃದಯ ಅಂದ್ರೆ ಆತ್ಮನಲ್ಲೇ ಇದ್ದಾರೆ, ಆತ್ಮರೂಪದಿಂದಲೇ ಇದ್ದಾರೆ. ನೀನು ಏನ್ ಕಳ್ಕೊಂಡಿದ್ದು ಅಲ್ಲಿ ಪಡ್ಕೋಬಹುದು, ಅಲ್ಲಿ ಭಾವನೆ ಮಾಡ್ತಾ ಮಾಡ್ತಾ ಮತ್ತೆ ತೋರ್ಕೊಳ್ಳುತ್ತೆ ಅಂತ ಹೇಳಿ ಮುಂದೆ 8ನೇ ಅಧ್ಯಾಯದಲ್ಲಿ ಇದೇ ವಿಚಾರವನ್ನು ಚರ್ಚೆ ಮಾಡ್ತಾರೆ ಭಾಷ್ಯಕಾರರು. ಭವಿಷ್ಯತ್ತಲ್ಲೂ ಬರುತ್ತೆ. ದೃಶ್ಯತೆ ಚ ಧ್ಯಾನ ಮಾಹಾತ್ಮ್ಯಂ ಫಲತಃ, ಫಲದಿಂದ ಧ್ಯಾನದ ಮಾಹಾತ್ಮ್ಯವು ಕಂಡು ಬಂದಿದೆ. ಏನು ಕಥಂ ಹೇಗೆ ಕಂಡು ಬಂದಿದೆ ಅಂದ್ರೆ ಯಥಾಯೋಗಿ ಧ್ಯಾಯನ್ ನಿಶ್ಚಲೋ ಭವತಿ ಧ್ಯಾನ ಫಲ ಲಾಭೇ. ಯೋಗಿನೇ ಉಪಾಸಕ ಅಂತ ಅರ್ಥ. ಯೋಗಿ ಅಂದ್ರೆ ಪಾತಂಜಲಿ ಯೋಗಿ ಅಂತ ಅಲ್ಲ. ಉಪಾಸಕನಾದವನು ತನ್ನ ಉಪಾಸ್ಯ ದೇವತೆಯನ್ನು ಧ್ಯಾನ ಮಾಡ್ತಾ ಮಾಡ್ತಾ ಆ ದೇವತೆಯಲ್ಲಿ ಪರಮ ಪ್ರೇಮ, ಏಕಾಗ್ರತೆ ಎರಡನ್ನು ಇಟ್ಕೊಂಡು ಅಲ್ಲಿ ಮುಳುಗಿಬಿಟ್ಟು ನಿಶ್ಚಲ ಆಗ್ಬಿಡ್ತಾನೆ. ನಿಶ್ಚಲ ಅಂದ್ರೆ ಲೌಕಿಕವಾದಂತಹ ಯಾವ ವಿಚಾರ ವ್ಯವಹಾರಕ್ಕೂ ಸಂಬಂಧಪಟ್ಕೊಳ್ಳೋದು ಅದು ಬರೋದಿಲ್ಲ. ಅದು ಅವನಿಗೆ ಮನಸ್ಸಲ್ಲಿ ಬರ್ತಾ ಇರಲ್ಲ. ಅದು ಒಂದೇ ಅಂಕಿ ಕಟ್ಟಿದ ಕುದುರೆಗೆ ಹೇಗೆ ಮುಂದೆ ರೋಡ್ ಮಾತ್ರ ಕಾಣುತ್ತೋ ಆ ಉಪಾಸಕನಿಗೆ ತನ್ನ ದೇವತೆ ಒಂದೇ ಕಾಣ್ತಾ ಇದ್ದು ದೇವತೆಯಲ್ಲಿ ಮುಳುಗಿ ದೇವತಾಮಯನಾಗ್ಬಿಡ್ತಾನೆ. ತನ್ನ ಮನಸ್ಸು ದೇವತಾಮಯ ಆಗುತ್ತೆ. ತಾನು ಆ ಮನಸ್ಸಲ್ಲಿ ಸೇರ್ಕೊಂಡ್ಬಿಟ್ಟು ತಾನು ದೇವತಾಮಯನಾಗ್ಬಿಡ್ತಾನೆ. ತಾನು ದೇವತೆಯು ಏಕಾತ್ಮತೆ ಪಡ್ಕೊಂಡ್ಬಿಡ್ತಾನೆ. ಹಂಗಾಗಿ ನಿಜವಾಗಿಯೂ ಎಲ್ಲಾ ದೇವತೆಯೂ ನಮ್ಮ ಮನಸ್ಸೇ. ಯಾವ ದೇವತೆಯೂ ನಮ್ಮ ಮನಸ್ಸಿಗಿದೆ ಬೇರೆ ಅಲ್ಲ. ಹಾಗಾಗಿ ಇವನ್ ರಮಣ ಮಹರ್ಷಿ ಆಗಲಿ, ಪರಮಹಂಸ ಆಗಲಿ, ರಾಮಕೃಷ್ಣ ಎಲ್ಲ ನಮ್ಮ ಮನಸ್ಸೇ ಆದ್ದರಿಂದ ನಮ್ಮ ಮನಸ್ಸಿನಲ್ಲಿಯೇ ನೀವು ಆ ಭಾವನೆಯನ್ನು ಊಹಿಸ್ಕೊಂಡು ಆ ಪ್ರೇಮ ಭಾವನೆ ತಂದ್ಕೊಂಡಿದ್ದೆ ಅವ್ರ ಮುಂದೆ ನಮ್ಮ ಕಣ್ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇವಾಗ ಕಣ್ಮುಂದೆ ಎಲ್ಲ ತೋರ್ತಾ ಇರೋದು ಮನಸ್ಸಿನ ಇದೆ. ಏನ್ ಗಿಡ ಮರ ಬಳ್ಳಿ ಕಾಣ್ತಿದೀವಿ, ಜನರನ್ನು ಕಾಣ್ತಿದೀವಿ, ಏನ್ ಪ್ರಪಂಚ ಕಾಣ್ತಾ ಇದೀವಿ, ಮನಸ್ಸೇ ಹೀಗೆ ತೋರ್ತಿರೋದೇ ಹೊರತು ಮನಸ್ಸು ಇಲ್ಲಿವರೆಗೂ ಮುಗೀತು, ಇಲ್ಲಿನ ಮುಂದೆ ಪ್ರಪಂಚ ಬೈಫರ್ಕೇಶನ್ ಮಾಡೋಕ್ಕಾಗಲ್ಲ. ಹೇಗೆ ಮನೋದೃಶ್ಯ ಮಿದಂ ದ್ವೈತಂ ಹೇಗೋ ಎಲ್ಲವೂ ಮನಸ್ಸಿಗೆ ದೃಶ್ಯ, ಮನಸ್ಸೇ ದೃಶ್ಯವೋ ಹಾಗೆ ಉಪಾಸ್ಯ ದೇವತೆಯು ಮನಸ್ಸಿಗೆ ದೃಶ್ಯ, ಮನಸ್ಸೇ ದೃಶ್ಯವಾಗಿ ತೋರುತ್ತೆ. ಮನೋವ್ಯತಿರಿಕ್ತ ಏನೇನೂ ಇಲ್ಲ. ಆ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ದೇವತೆಯನ್ನು ಭಾವನೆ ಮಾಡೋದು ಧ್ಯಾನ. ಆ ಧ್ಯಾನ ಮಾಡುತ್ತಾ ನಿಶ್ಚಲನಾಗಿ ಆ ಯೋಗಿಯು ಧ್ಯಾನ ಫಲ ಲಾಭ ಆದ್ಕೊಳ್ಳೇನೆ ಅವನಿಗೆ ಒಂದು ರೀತಿ ಆನಂದದ ಒಂದು ಸೇಕ, ಒಂದು ಅಭಿಷೇಕ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ. ಆ ಸಾತ್ವಿಕತೆ ಹೆಚ್ಚಾಗಿ ಅಂತಃಕರಣ ತಿಳಿಯಾಗ್ತಾ ಒಂದು ಆನಂದದ ಒಂದು ಸಾಗರದಲ್ಲಿ ತೇಲ್ತಾ ಇರ್ತಾನೆ ಅವನು. ಅತ್ಯಾನಂದವಾಗ್ಬಿಡುತ್ತೆ ಯೋಗಿಗೆ. ಯಾಕಂದ್ರೆ ದೇವತೆಯು ಅತ್ಯಂತ ಸ್ವಚ್ಛದ ಆದ ದೇವತೆ ಅದು ವೈಶ್ವಾನರೆಂಬ ದೇವತೆ ತ್ರಿಲೋಕಾತ್ಮರಾಗಿರ್ತಕ್ಕಂತಹ ಸಾಕ್ಷಾತ್ ಪರಮೇಶ್ವರನೇ ವೈಶ್ವಾನರನ್ನೇ ತೋರ್ತಿರೋದು. ಅಂತಹ ವೈಶ್ವಾನರ ದೇವತೆಯಲ್ಲಿ ಮುಳುಗಿದಂತಹ ಉಪಾಸಕನ ಮನಸ್ಸು ಆ ವೈಶ್ವಾನ ರೂಪವನ್ನೇ ಪಡ್ಕೊಳ್ಳೋದ್ರಿಂದ ಆ ವೈಶ್ವಾನರ ದೇವತೆಗೆ ಏನು ಆನಂದ ಇದೆಯೋ ಆ ಆನಂದ ಇವನಿಗೆ ಆಗ್ಬಿಡುತ್ತೆ. ಇಂದ್ರನಿಗೆ ಏನು ಆನಂದ ಇದೆಯೋ ಆ ಇಂದ್ರ ದೇವತೆ ಮುಳುಗಿದಂತಹ ಉಪಾಸಕನಿಗೆ ಇಂದ್ರನ ಆನಂದ ಆಗ್ಬಿಡುತ್ತೆ. ಯಾಕಂದ್ರೆ ಇಂದ್ರ ಇವನಿಗೆ ಬೇರೆ ಅಲ್ವಲ್ಲ. ಇಂದ್ರನಾಗಲಿ, ಅಗ್ನಿ ಆಗಲಿ, ಅಷ್ಟ ದಿಕ್ಪಾಲಕರಾಗಲಿ ಯಾರು ಇವನ ಮನಸ್ಸಿಗಿಂತ ಬೇರೆ ಅಲ್ವೇ ಇಲ್ಲ. ಶಾಸ್ತ್ರಕ್ಕೆ ಒಂದು ಚೌಕಟ್ಟು ಮಾಡಿ ಆ ದೇವತೆಗಳಿಗೆ ಗುಣಗಳನ್ನು ಕೊಟ್ಟು ಆಕಾರ ಕೊಟ್ಟು ಭಾವನೆ ಮಾಡಯ್ಯ, ನಿನಗೆ ಕಾಲದ ಕಾಲಕ್ಕೆ ಅದು ಊರ್ಕೊಂಡು ಅದು ನಿನಗೆ ಉತ್ತಮ ಫಲ ಕೊಡುತ್ತೆ. ಯಾಕಂದ್ರೆ ಈ ಲೌಕಿಕವಾದ ಇದನ್ನು ಬಿಡಿಸ್ಬೇಕಲ್ಲ. ಈ ಸಣ್ಣ ಪುಟ್ಟದಾದಂಥ ಲೌಕಿಕ ವಿಚಾರದಲ್ಲಿ ಮುಳುಗಿ ಈ ರಾಜಕೀಯ, ಮನೆ ವಿಚಾರ, ಆ ಕಂಡವರ ಮನೆ ವಿಚಾರ, ಈ ಲೌಕಿಕ ಇದರಲ್ಲಿ ಮನಸ್ಸು ವೀಕ್ ಆಗುತ್ತೆ. ಅದೇ ದೇವತೋಪಾಸನೆ ಮನಸ್ಸು ಸ್ಟ್ರಾಂಗ್ ಆಗುತ್ತೆ. ಹಂಗೆ ದ್ವೈತ ಅದ್ವೈತ ಆಗೋಗುತ್ತೆ. ಅದು ಕ್ರಮೇಣ ಅದು ಹೌದು. ಆ ತಿಳಿಯಾಗ್ತಾ ಸತ್ಯ ಬಯಲಾಗ್ಬಿಡುತ್ತೆ. ಸತ್ಯ ಗೊತ್ತಾಗುತ್ತಲ್ಲ ಅದ್ವೈತವಾಗುತ್ತೆ. ದೇವತಾ ರೂಪ ಒಂದು ರೀತಿ ವ್ಯಾವಹಾರಿಕವಾದ ಅದ್ವೈತವೇ. ಯಾಕಂದ್ರೆ ದೇವತೆ ವ್ಯತಿರಿಕ್ತ ಏನೂ ಕಾಣೋದಿಲ್ಲ. ಆದರೆ ಆ ದೇವತಾ ಅನ್ನೋದು ಒಂದು ಹಂತದ ಅಧ್ಯಾರೋಪವೇ ಹೊರತು ಪರಮಾರ್ಥವಾಗಿ ತತ್ವದೃಷ್ಟಿಯಿಂದ ಆತ್ಮನಿಗಿಂತ ಬೇರೆ ದೇವತೆ ಅನ್ನೋದು ಇಲ್ಲ ಅಂತ ಗೊತ್ತಾಗೋದು ಆತ್ಮಜ್ಞಾನ. ಯಾಕೆಂದ್ರೆ ಮನಸ್ಸೆಂಬುದು ಆತ್ಮನೇ ತಾನೆ. ಆತ್ಮನ ಬಿಟ್ಟು ಮನಸ್ಸು ಅನ್ನೋದು ಇಲ್ವಲ್ಲ. ಏವಂ ಧ್ಯಾಯತೀವ ನಿಶ್ಚಲಾ ದೃಶ್ಯತೆ ಪೃಥ್ವಿ. ಏವಂ ಧ್ಯಾಯತೀವ ನಿಶ್ಚಲಾ ದೃಶ್ಯತೆ ಪೃಥ್ವಿ. ಧ್ಯಾನ ಮಾಡೋರೆಲ್ಲ ನಿಶ್ಚಲವಾಗಿರ್ತಾರೆ ಅಂತ ಇಟ್ಕೊಂಡು ಯಾವ್ಯಾವ್ದು ನಿಶ್ಚಲವಾಗಿದೆಯೋ ಅದು ಧ್ಯಾನ ಮಾಡ್ತಾ ಇದೆಯೋ ಅನ್ನೋ ಹಾಗೆ ತೋರುತ್ತೆ.
ಭೂಮಿ ಅಲುಗಾಡಿ ಇರೋದು ನೋಡಿದ್ರೆ ಏನು ಧ್ಯಾನ ಮಾಡ್ತಾ ಇರೋ ಹಾಗೆ ಕಾಣ್ತಿರೋ ಭೂಮಿ ನೋಡಿದ್ರೆ ಹೆಂಗೆ ಇದೆ ಅಂತ. ನೀವು ಸ್ವಲ್ಪ ದೂರಕ್ಕೆ ಬಯಲು ಪ್ರದೇಶಕ್ಕೆ ಹೋಗ್ಬೇಕು. ಬಯಲು ಪ್ರದೇಶಕ್ಕೆ, ಕಾಡು ಪ್ರದೇಶಕ್ಕೆ ಹೋಗಿ ಆ ಎತ್ತರ ಜಾಗದಲ್ಲಿ ಸುಮ್ಮನೆ ಪ್ರಕೃತಿಯನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಹೆಂಗೆ ನೀರವಾದಂತ ಹೇಳಿ ಶಾಂತ ನಿಂತಿರುತ್ತೆ ಅಂದ್ರೆ ಏನು ಇಡೀ ವಿಶ್ವವೇ ಪರಮಾತ್ಮ ಧ್ಯಾನ ಮಾಡ್ತಾ ಇದೀವೋ ಅನ್ನೋ ಹಾಗೆ ಕಾಣುತ್ತೆ. ಭೂಮಿ ಅಲುಗಾಡಿ ನಿಂತರೆ ಏನು ಧ್ಯಾನ ಮಾಡ್ತಾ ಇದೆಯೋ ಭೂಮಿ ಅಂತ. ಜಾಯತೀವ ಅಂತರಿಕ್ಷಂ ಇತ್ಯಾದಿ ಸಮಾನ ಮನ್ಯತು ಅಂದ್ಬಿಟ್ರು. ಇತ್ಯಾದಿ ಸಮಾನಂ ಅಂತರಿಕ್ಷವು ಧ್ಯಾನ ಮಾಡ್ತಾ ಇದೆಯೋ, ಅಲ್ಲಿ ಅಂತರಿಕ್ಷನ ಆಕಾಶ ಅಲುಗಾಡದೆ ನಿಂತಿರೋ ನೋಡಿದ್ರೆ ಏನು ಧ್ಯಾನ ಮಾಡ್ತಾ ಇದೆಯೋ, ದ್ಯುಲೋಕ ಧ್ಯಾನ ಮಾಡ್ತಾ ಇದೆಯೋ, ಪರ್ವತಗಳು ಧ್ಯಾನ ಮಾಡ್ತಾ ನಿಂತಿದೆಯೋ, ನಿಶ್ಚಲವಾಗಿ ನಿಂತಿದ್ದು ನೋಡಿದ್ರೆ ಬೆಟ್ಟ ಗುಡ್ಡಗಳನ್ನ ಏನೋ ಧ್ಯಾನ ಮಾಡ್ತಾ ಇದೆಯೋ ಅನ್ನೋ ಹಾಗೆ ತೋರಿಸ್ತಿದೆ. ದೇವಾಶ್ಚ ಮನುಷ್ಯಾಶ್ಚ ದೇವ ಮನುಷ್ಯಾ, ದೇವಾಶ್ಚ ಮನುಷ್ಯಾಶ್ಚ ದೇವ ಮನುಷ್ಯಾ, ದೇವತೆಗಳಾಗಿ ಮನುಷ್ಯರಾಗಿರೋರೇ ದೇವ ಮನುಷ್ಯರು. ಅಂದ್ರೆ ಮನುಷ್ಯ ಏವವಾ ಮನುಷ್ಯ ಏವವಾ ದೇವ ಸಮಾಹ ದೇವ ಮನುಷ್ಯಾ, ದೇವ ಸಮಾಹ ದೇವ ಮನುಷ್ಯಾ, ಶಮಾದಿ ಗುಣ ಸಂಪನ್ನಾ ಮನುಷ್ಯಾ, ಶಮಾದಿ ಗುಣ ಸಂಪನ್ನಾ ಮನುಷ್ಯಾ. ಮೊದಲನೇದು ಕರ್ಮ, ಇದು ದ್ವಂದ್ವ ಸಮಾಸ ಮಾಡಿದ್ರು, ದೇವತೆಗಳು ಮತ್ತು ಮನುಷ್ಯರು ದೇವ ಮನುಷ್ಯರು ಅಂತ. ಎರಡನೇ ಅರ್ಥ ಮನುಷ್ಯರ ದೇವತೆಗಳಂತೆ ಮೇಲ್ಮಟ್ಟದ ಅಂತಃಕರಣ ಪಡ್ಕೊಂಡ್ಬಿಟ್ರೆ ಇವರೇ ದೇವ ಮನುಷ್ಯರು ಅಂತ. ಮನುಷ್ಯ ಲೋಕದಲ್ಲೇ ಇದ್ದು ದೇವತೆಗಳಷ್ಟು ಉನ್ನತ ಮಟ್ಟಕ್ಕೆ ಅಂತಃಕರಣ ಏರಿಸ್ಕೊಂಡ್ಬಿಟ್ಟ ಅಂದ್ರೆ ದೇವ ಸಮರಾದ ದೇವ ಮನುಷ್ಯ ಅನ್ಸ್ಕೊಳ್ತಾನೆ. ಶಮಾದಿ ಗುಣ ಸಂಪನ್ನ, ಶಮ ದಮ ದಯೆ ಕಾರುಣ್ಯ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಇತ್ಯಾದಿ ಗುಣಗಳನ್ನೆಲ್ಲ ಊರಿಸ್ಕೊಂಡ ಅಂತ ಆದ್ರೆ ಅದು ದೇವತ್ವಕ್ಕೆ ಏರ್ಬಿಡುತ್ತೆ ಆ ಮನಸ್ಸು. ಮನುಷ್ಯನಾಗೆ ದೇವನಾಗ್ಬೋದು, ದೇವತ್ವಕ್ಕೆ ಏರ್ಬಹುದು. ದೇವತ್ವಕ್ಕೆ ಏರಿದ ಅಂದ್ರೆ ಬರೀ ಜ್ಞಾನೇಶ್ವರ್ಯ ಮತ್ತೆ ಹೆಚ್ಚಾಗಲ್ಲ, ಈ ಶಾಂತಿ ಸಮಾಧಾನ ಅದೆಲ್ಲ ಉಕ್ಕು ಬಿಡುತ್ತೆ. ಆನಂದ, ಶಾಂತಿ, ಸಮಾಧಾನ, ತೃಪ್ತಿ, ಏನು ಕೃತಕೃತ್ಯತೆ ಎಲ್ಲ ಬಂದ್ಬಿಡುತ್ತೆ ಅವನಿಗೆ. ಆ ದೇವತ್ವಕ್ಕೆ ಏರ್ತಾ ಈ ಸಣ್ಣ ಪುಟ್ಟ ವಿಚಾರ ತಲೆನೇ ಹಾಕಲ್ಲ ಅವನು. ಯಾರಾದ್ರೂ ಚಾಡಿ ಹೇಳಿದ್ರೆ, ಯಾವ್ದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಎದ್ದೋಗ ಮರ ಯಾರು ಹೇಳ್ಬೇಡ ಅಂತ ಬೈದು ಕಳಿಸ್ತಾರೆ. ಟೀಕೆ ಟಿಪ್ಪಣಿ ಮಾಡೋದನ್ನ ಇಷ್ಟಪಡೋದಿಲ್ಲ, ಯಾರನ್ನು ಕಾಮೆಂಟ್ ಮಾಡೋದನ್ನು ಇಷ್ಟಪಡೋದಿಲ್ಲ. ಸಣ್ಣ ಪುಟ್ಟ ವಿಚಾರ, ಒಂದು ಫಂಕ್ಷನಲ್ಲಿ ನನಗೆ ನೋಡಿ ಸಣ್ಣ ಒಂದು ಬೋಗಣಿ ಕೊಟ್ಟಿದ್ದಾರೆ, ಎಲ್ಲರಿಗೂ ದೊಡ್ಡ ಕೊಟ್ಟು ನಂಗೆ ಮಾತು ಇಷ್ಟು ಕೊಟ್ಟರು ಅಂತ ಹೇಳಿ ಹೇಳ್ಕೊಬಿಡ್ತಾರೆ. ಎದ್ದೋಗ ಮರ, ಅದು ದೊಡ್ಡ ವಿಷಯ ಅನ್ನೋದು, ಅಂದ್ರೆ ಹೇಳ್ಕೋ ವಿಷಯ ಅನ್ನೋದು. ನಮ್ಮೊಂದು ಬೋಣಿ ಕೊಟ್ಟರು, ನಮ್ಮನ್ನು ಸುಮ್ಮನೆ ಒಂದು ಕಣ ಇಟ್ಕೊಟ್ರು, ಒಂದು ಸೀರೆ ಕೊಡ್ಲಿಲ್ಲ, ನಮ್ಮನ್ನು ಸುಮ್ಮನೆ ಒಂದು ಇದು ಕೊಟ್ಟರು, ಟವಲ್ ಕೊಟ್ಟರು, ಪಂಚ ಕೊಡ್ಲಿಲ್ಲ. ಇದು ದೊಡ್ಡ ವಿಷಯ ಈ ಗೃಹಸ್ಥರಿಗೆ ಜೀವನದಲ್ಲಿ. ಏನು ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ. ಏನು ಅವ್ರು ಯಾಕೆ ಕೊಡ್ಬೇಕು ನಮಗೆ? ನಮ್ಗೆ ಭಗವಂತ ಇರುತ್ತೆ, ಬೇಗ ತಂದ್ಕೊಂಡ್ರೆ ಆಯ್ತು, ಅವ್ರು ಕೊಡ್ಬೇಕಾ? ಒಂದು ಸಾಮಾನ್ಯ ಜ್ಞಾನ ಬೇಡವಾ? ಅವ್ರು ಕೊಟ್ಟಿದ್ದಾರೆ, ಕೊಡದೆ ಇದೇ ಇಲ್ಲ ಏನಂತೆ. ಏನು ಕೊಟ್ಟರು ಅದು ಕೊಟ್ಟರು ಸಂತೋಷ ಪಟ್ಕೋಬೇಡ, ಕೊಡ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಪ ಕೊಟ್ಟರು ಏನು ಅವರು ಯೋಗ್ಯ ಎಷ್ಟು ಕೊಟ್ಟಿದ್ದಾರೆ, ನೀವು ಯಾಕೆ ಅವ್ರು ಕೊಡಬೇಕು, ನೀವು ಯಾಕೆ ವಿಷಯ ಮಾಡ್ತೀರಿ? ನಮ್ಮ ನಿರೀಕ್ಷಣೆ ತಪ್ಪು. ಆ ಎಕ್ಸ್ಪೆಕ್ಟೇಷನು ಅವ್ರು ಎಷ್ಟೋ ಕೊಡಬೇಕು, ಅಷ್ಟು ಕೊಡಲಿಲ್ಲ ಅಂತ ಇನ್ನು ಬೇಜಾರಾಗ್ಬಿಡುತ್ತೆ. ಎಷ್ಟು ಬುದ್ಧಿ ಇದರಿಂದ ಮನಸ್ಸು ವೀಕ್ ಆಗುತ್ತೆ ಹೊರತು ಏನು ಪುರುಷಾರ್ಥ ಆಗಲ್ಲ. ಮನುಷ್ಯ ಆಯ್ತಲ್ಲ, ಶಮನ ದೇವಸ್ವರೂಪಂ ನ ಜಹತಿ ಇತ್ಯರ್ಥ. ದೇವಸ್ವರೂಪಂ ನ ಜಹತಿ ಇತ್ಯರ್ಥ. ಶಮಾದಿ ಗುಣ ಸಂಪನ್ನವಾದ ಮನಸ್ಸು ದೇವಸ್ವರೂಪವನ್ನು ಬಿಡೋದೇ ಇಲ್ಲ, ದೇವಸ್ವರೂಪದಲ್ಲಿಯೇ ಅಂಟ್ಕೊಂಡ್ಬಿಡುತ್ತೆ. ವೃತ್ತಿ ಇರುತ್ತೆ, ವೃತ್ತಿ ಲಯವಾಗಲ್ಲ. ಅದೇ ದೇವತಾ ಭಾವನೆ ಎಬ್ಬಿಸ್ಕೊಳ್ತಾ ಇರುತ್ತೆ. ಇಂದಾದಿಗಳಿಗೆ ಹೇಗೆ ಸ್ವಚ್ಛವಾದಂತಹ ಹೃದಯ ಶಾಸ್ತ್ರ ಹೇಳುತ್ತೋ ಆ ರೀತಿ ಹೃದಯದವನಾಗ್ತಾರೆ ಅಂತ. ಪುರಾಣ ನೋಡಿದ್ರೆ ಇಂದಾದಿ ಹೃದಯ ಕೆಟ್ಟದು ಅನ್ಸುತ್ತೆ. ಅಯ್ಯಪ್ಪ ಏನಪ್ಪ ಇಂದನಿಗೆ ಈ ಸ್ವಭಾವ ಇದೆಯಾ, ಈ ಕುದುರೆನೇ ಕದೀತಾನೆ, ಹುಡುಗಿನೇ ಮಾಡ್ತಾನೆ ಅಂತ. ಪುರಾಣಗಳಲ್ಲಿ ಇಂದಿನ ವರ್ಣನೆಗೂ ಶ್ರುತಿಯಲ್ಲಿರೋ ವರ್ಣನೆಗೂ ಬಹಳ ವ್ಯತ್ಯಾಸ. ಏನಪ್ಪ ಆಶ್ಚರ್ಯವಾಗುತ್ತೆ. ಯಸ್ಮಾದೇವಂ ವಿಶಿಷ್ಟಂ ಧ್ಯಾನಂ, ಯಸ್ಮಾದೇವಂ ವಿಶಿಷ್ಟಂ ಧ್ಯಾನಂ, ಯಸ್ಮಾದ್ಯೇ ಇಹ ಲೋಕೆ, ಯಸ್ಮಾದ್ಯ ಇಹ ಲೋಕೆ ಮನುಷ್ಯಾಣಾಮೇವ ವಿದ್ಯೆಯ ಗುಣೈರ್ವಾ ಧನಿರ್ವಿದ್ಯೆಯ ಗುಣೈರ್ವಾ ಮಹತ್ತಾಂ ಮಹತ್ವಂ ಪ್ರಾಪ್ನುವಂತಿ, ಮಹತ್ತಾಂ ಮಹತ್ವಂ ಪ್ರಾಪ್ನುವಂತಿ, ಧ್ಯಾನಾದಿ ಮಹತ್ವ ಹೇತುಂ ಲಭಂತೆ ಇತ್ಯರ್ಥಃ. ಇತ್ಯರ್ಥಃ. ಯಾವ ಕಾರಣ ಈ ರೀತಿ ಧ್ಯಾನ ಎಂಬುದು ಬಹಳ ಹೆಚ್ಚಿನದಾಗಿರ್ತಕ್ಕದ್ದಾಗಿದೆಯೋ ಆದ್ದರಿಂದ ಲೋಕದಲ್ಲಿ ಸಾಮಾನ್ಯ ಲೌಕಿಕರು ಅವರು ಮನುಷ್ಯರೇ ಆಗಿದ್ದುಕೊಂಡು ಭಾರಿ ಕೋಟೀಶ್ವರರು ಅಥವಾ ತುಂಬ ಷಟ್ಶಾಸ್ತ್ರ ಪಂಡಿತರು ಅಥವಾ ತುಂಬ ಪರೋಪಕಾರ ಬಹಳ
ಸಾತ್ವಿಕ ಗುಣ ಕೂಡ್ಕೊಂಡವರು, ಅದರಿಂದ ಮಹತ್ವವನ್ನ ಒಂದು ಸಾಮಾಜಿಕ ವಿಶೇಷತೆಯನ್ನ ಪಡ್ಕೊಂಡವರಾಗಿರ್ತಾರಲ್ಲ, ಧನಾದಿ ನಿಮಿತ್ತ ಮಹತ್ವವನ್ನ ಪಡ್ಕೊಂಡಿರ್ತಾರಲ್ಲ, ಆ ಮಹತ್ವ ಅವರಿಗಾಗುವ ಆನಂದ ಇದೆಯಲ್ಲ, ಅದು ಎಷ್ಟಪ್ಪ ಆನಂದ ಅಂತ ಕೇಳಿದ್ರೆ ಧ್ಯಾನಾಪಾದಾಂಶ ಇವ. ಧ್ಯಾನಾಪಾದಾಂಶ ಇವ. ಧ್ಯಾನದ ಪಾದದ ಅಂಶವು ಅಂತ. ಧ್ಯಾನದ ಪಾದ ಅಂದ್ರೆ 1/4, ಅದರಲ್ಲಿ ಅಂಶ ಅಂದ್ರೆ ಅದರ 1/4, ಅದು 16ನೇ ಒಂದು. ಧ್ಯಾನ ಮಾಡುವ ಆತನಿಗೆ ಯಾವ ಆನಂದವಾಗುತ್ತದೆಯೋ, ಈ ಲೌಕಿಕವಾದ ಮಹತ್ತತೆಯನ್ನು ಪಡ್ಕೊಂಡವರಿಗೆ ಭಾರಿ ಮಾಂಧಾತ ಚಕ್ರವರ್ತಿ, ಧರ್ಮರಾಜ ಅಂತ ರಾಜ, ಭಾರಿ ಐಶ್ವರ್ಯ, ಬಹಳ ಒಡೆತನ, ಬಹಳವಾಗಿರ್ತಕ್ಕಂಥ ಗುಣ ಇತ್ಯಾದಿ ಇದ್ರು, ಧ್ಯಾನ ಮಾಡುವ ಉಪಾಸನೆ ಮಾಡುವ ಯೋಗಿಯ ಆನಂದಕ್ಕೆ ಹೋಲಿಸ್ಕೊಂಡ್ರೆ ಅದು 16ನೇ ಒಂದು ಭಾಗದಷ್ಟು ಆನಂದ ಅಂತೆ. ಆ ಮನುಷ್ಯಾನಂದ, ಏಕೋ ಮನುಷ್ಯಾನಾಮಾನಂದಮ ಅಂತ ಹೇಳ್ತಾರಲ್ಲ, ಆ ಮನುಷ್ಯಾನಂದ ಯೋಗಿಯ ಆನಂದಕ್ಕೆ ಹೋಲಿಸ್ಕೊಂಡ್ರೆ ಒಂದು ಕಲೆ. ಒಂದು ಏನಾಯ್ತು, ನಾವೇನು ಚಕ್ರವರ್ತಿ ಆಗ್ಬೇಕಾಗಿಲ್ಲ, ಸಮ್ರಾಟ್ ಆಗ್ಬೇಕಾಗಿಲ್ಲ ಆನಂದಕ್ಕೆ. ಆನಂದ ಅನ್ನೋದು ನಮ್ಮ ಆಜನ್ಮ ಸಿದ್ಧ ಹಕ್ಕು, ನಮ್ಮಲ್ಲೇ ಇರ್ತಕ್ಕದ್ದು. ನಾವು ನಮ್ಮ ಅವಿವೇಕದಿಂದ ಆನಂದ ಕಳ್ಕೊಳ್ತಾ ಇದ್ದೀವಿ ಹೊರತು, ವಿವೇಕತೆಯಿಂದ ನಮ್ಮ ಮನಸ್ಸನ್ನು ಸರಿ ಮಾಡಿಸ್ಕೊಂಡ್ರೆ ನಿತ್ಯಾನಂದಿಗಳಾಗಿರ್ಬೋದು ನಾವು. ಮನಸ್ಸೇ ಕಾರಣ ನಮ್ಮ ದುಃಖಕ್ಕೂ ಆನಂದಕ್ಕೂ. ನಮ್ಮ ಮನಸ್ಸಿಗೆ ಸರಿಯಾಗಿ ಟ್ರೀಟ್ ಮಾಡಿದ್ರೆ ಕರೆಕ್ಟಾಗಿ ಆನಂದ ಸಣ್ಣಾಗಿರ್ತೀವಿ. ನಮ್ಮ ಮನಸ್ಸಿನಲ್ಲಿ ಬೇಡದೇ ಇರೋ ಚಿಂತೆ, ಕೋಪ, ತಾಪ, ವ್ಯಸನ, 108 ಆಸೆಗಳು ತುಂಬಿಕೊಂಡ್ರೆ ಮನಸ್ಸು ಛಿದ್ರವಾಗಿ ಹೋಗಿ ಅದು ದುಃಖಮಯವಾಗುತ್ತೆ. ಮನಸ್ಸನ್ನು ಛಿದ್ರ ಮಾಡದೇನೆ ಒಗ್ಗೂಡಿಸ್ಕೊಂಡು ಒಂದೇ ಮಾಡಿಕೊಂಡು ಒಂದೇ ಸ್ವರೂಪದಲ್ಲಿ ನಿಲ್ಲಿಸ್ಕೊಂಡು ಆ ದೇವತಾ ಗುಣಗಳನ್ನೆಲ್ಲ ತನ್ನದನ್ನಾಗಿ ಮಾಡಿಕೊಂಡು ಆ ಶಮದಮಾದಿ ಸಂಪನ್ನನಾಗಿ ಶಾಂತನಾಗ್ಬಿಟ್ಟ ಅಂದ್ರೆ ಆನಂದ ಬುಗ್ಗೆ ಕಾರಂಜಿ ಉಕ್ಕತ್ತೆ ಆನಂದ. ಎಷ್ಟೆಷ್ಟು ಸಾತ್ವಿಕತೆಯನ್ನು ಬೆಳೆಸ್ಕೊಳ್ತೀವೋ ಅಷ್ಟೆಷ್ಟು ಆನಂದ ಹೆಚ್ಚಾಗುತ್ತೆ ನಮಗೆ. ಎಷ್ಟೆಷ್ಟು ತಮೋಗುಣ ರಜೋಗುಣ ಹೆಚ್ಚಾಗುತ್ತೋ ಅಷ್ಟೆಷ್ಟು ದುಃಖ, ಭಯ, ಕಷ್ಟ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಒಂದೇ ಮಾತ್ರ ಹೇಳಿದ್ರು ಇಷ್ಟೇ. ತಮೋಗುಣ ರಜೋಗುಣ ಹೆಚ್ಚಾದಷ್ಟು ದುಃಖ, ಭಯ, ಕಷ್ಟ ಆಗುತ್ತೆ. ಹೇಳಿ. ಆನಂದ ಅಂದ್ರೆ ಇಲ್ಲಿ ನೀವು ಖುಷಿ ಅಂತ ಅಲ್ಲ ನೀವು ಹೇಳೋದು. ಆನಂದ ಸಾತ್ವಿಕವಾದ ಅಂತಃಕರಣ ವೃತ್ತಿಯಲ್ಲಿ ತೋರುವಂತಹ ಒಂದು ಪ್ರಸನ್ನತೆ, ತಿಳಿ, ಒಂದು ಹಿತವಾದಂತಹ ಒಂದು ಫೀಲಿಂಗು, ಯಾವಾಗಲೂ ಶಾಂತವಾದ ಹಿತವಾದ ಫೀಲಿಂಗ್ ಯಾವಾಗಲೂ ಆಗ್ತಾ ಇರುತ್ತೆ. ನಿಮ್ಗೆ ಏನೋ ಒಂದು ಇಷ್ಟವಾದ ವಸ್ತು ತಿಂದಾಗ ಆ ಟೈಮಿಗೆ ಹಿತವಾಗುತ್ತಲ್ಲ, ಆ ಹಿತ ಪರ್ಮನೆಂಟ್ ಆಗಿ ಇದ್ಬಿಡುತ್ತೆ ಈ ಯೋಗಿಗಳಿಗೆ, ಉಪಾಸಕರಿಗೆ. ನಾವು ಲೋಕದಲ್ಲಿ ಏನೇನೋ ವಿಷಯದ ಸಂಗೀತ ಕೇಳಿ ಆನಂದ, ಏನೋ ಸಿನಿಮಾ ನೋಡಿ ಆನಂದ, ಏನೋ ಒಂದು ಹಬ್ಬ ಫಂಕ್ಷನ್ ಮಾಡಿ ಒಳ್ಳೆ ನೆಕ್ಲೆಸು, ಸೀರೆ ಅಥವಾ ಇನ್ನೇನೋ ಉಟ್ಕೊಂಡು ಸಂತೋಷ ಅಂತ ಏನೋ ಅಂತೀವಲ್ಲ, ಅದೆಲ್ಲ ತುಂತುರುಗಳು, ಆನಂದದ ಹನಿಗಳಲ್ಲ, ತುಂತುರುಗಳು. ಧ್ಯಾನಸ್ಯ ಆಪಾದನಂ ಆಪಾದಃ. ಧ್ಯಾನಾಪಾದಾಂಶ ಅರ್ಥ ಬರೀತಾರೆ. ಧ್ಯಾನವನ್ನ ಹೊಂದೋದು, ಪಡೆಯೋದು ಅನ್ನೋದೇ ಧ್ಯಾನಾಪಾದ. ಆಮೇಲೆ ಧ್ಯಾನ ಫಲಲಾಭ ಇತ್ಯೇತತ್. ಧ್ಯಾನದ ಫಲವನ್ನ ಪಡ್ಕೊಳ್ಳೋದು ಅಂತ ಅರ್ಥ ಅದಕ್ಕೆ ಧ್ಯಾನಾಪಾದಾಂಶ. ಅದರ ತಸ್ಯ ಅಂಶಃ ಅವಯವ ಕಲಾ ಕಾಚಿತ್. ಅದರ ಅಂಶ, ಅದರ ಅವಯ ಅಂದ್ರೆ ಒಂದು ಕಲೆ. ಕಲಾತ್ ಷೋಡಶೋಭಾಗ ಅಂತ ಅಮರಕೋಶ. ಕಲೆ ಅಂದ್ರೆ 1/16, 16ನೇ ಒಂದು ಭಾಗ. ಧ್ಯಾನ ಮಾಡುವ ಯೋಗಿಗೆ ಆ ಸಮಾಧಾನವಿದ್ದಾಗ ಆಗುವ ಒಂದು ಪ್ರಸನ್ನತೆ, ಒಂದು ನಿರಾಳತೆ, ಒಂದು ಕೃತಕೃತ್ಯತೆ ಏನಿದೆ, ಆ ಆನಂದಕ್ಕೆ ಹೋಲಿಸ್ಕೊಂಡ್ರೆ ಈ ಲೋಕದಲ್ಲಿ ಭಾರಿ ರಾಜಮಹಾರಾಜರಿಗೆ ಆಗುವ ಆನಂದವೆಲ್ಲ 1/16 ಅಂತೆ. ಅವ್ರಿಗೆ ಆನಂದ ಇಟ್ಕೊಂಡ್ರೆ ಅವ್ರಿಗೂ ಆನಂದ ಆಗ್ತಿಲ್ಲ ಅಂದ್ರೆ ಹೋಯ್ತು ಹೊಪ್ಲೆಸು. ಮಾಂಧಾತಾದಿ ಚಕ್ರವರ್ತಿಗಳು ಸಮಸ್ತ ಭೋಗೋಪಕರಣಗಳು ಕೂಡ್ಕೊಂಡವರಾಗಿದ್ದು ಅಂತ ಪುರಾಣ ಹೇಳುತ್ತೆ. ಏನು ಯಾವ ಭೋಗೋಪಕರಣಕ್ಕೂ ಅವ್ರು ಕೊರತೆ ಇರಲಿಲ್ಲ. ಅಂಥ ನಿರಂಕುಶವಾದ ಐಶ್ವರ್ಯ, ಭೂ ಒಡೆತನ, ಸಮೃದ್ಧವಾದಂಥ ಸಂಪತ್ತು, ಮಹಾತ್ಮರ ಒಂದು ಜಾಗ ನಿಂತ್ಕೊಂಡು ಯಜ್ಞ ಮಾಡ್ತಾರೆ, ಎಲ್ಲ ಮಾಡ್ತಾ ಇದ್ರು ಕೂಡ ಈ ಯೋಗಿ ಉಪಾಸಕನ ಒಂದು ಆನಂದ ಕಂಪೇರ್ ಮಾಡಿದರೆ 16ನೇ ಒಂದು ಭಾಗದಷ್ಟು ಆನಂದ ಸಮ್ರಾಟ್ ಚಕ್ರವರ್ತಿಗೆ ಆಗುವ ಆನಂದ. ಇನ್ನು ಲೋಕದ ಸಾಮಾನ್ಯ ಜನರಿಗೆ ಆನಂದವೇ ಇಲ್ಲ. ಆನಂದ ಕಲ್ಪದೆ ಅದಷ್ಟೇ. ಅದಂಗ ಆಗುತ್ತಲ್ಲ, ಅದೇ ಆನಂದ ಅಂತ ಅಂದ್ಕೊಳ್ತಾ ಇದ್ದಾರೆ. ಆನಂದವೇ ಆಗಿರಲ್ಲ ಅವರಿಗೆ. ಆನಂದ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಈ ಹುಣಸೆ ಹಣ್ಣಿಗೆ
ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಟ್ನಿ ಹಾಕೊಂಡು ಒಂದು ಕಡ್ಡಿ ಸಿಗಾಕೊಂಡು ನಾಗಿ ಚಪ್ಪರಿಸಿದ ಆನಂದ ಆಗಿದೆ ಅಂದ್ರೆ ಅಂಥ ಆನಂದ ಇದೆ. ದರಿದ್ರ ಆನಂದ. ಹುಣಸೆ ಹಣ್ಣಿಗೆ ಒಂದು ಮೆಣಸಿನ್ಕಾಯಿ, ಒಂದು ಉಪ್ಪು, ಒಂದು ಇದು ಹಾಕಿ ಚಟ್ನಿ ಎಲ್ಲ ಒಂದು ಅದಕ್ಕೆ ಒಂದು ಕಡ್ಡಿ ಸಿಗಿಸ್ಕೊಂಡು ಚೀಪೋದು. ಏನ್ ಚೆನ್ನಾಗಿದೆ ಅನ್ನೋದು. ಅದು ಆನಂದ ಅಂತ. ನಾಲಿಗೆಲ್ಲ ಒಡೆದೋಗುತ್ತೆ, ಸೀದೋಗುತ್ತೆ. ತೇ ಭವನ್ ಧ್ಯಾನ ತಸ್ಯಾಂಶ ಅವಯವ ಕಲಾಕಾಯ ಧ್ಯಾನ ಫಲ ಲಾಭ ಕಲಾವಂತಹ ಧ್ಯಾನ ಫಲ ಲಾಭ ಕಲಾವಂತಹ ಇವೈವ ಇತ್ಯರ್ಥಃ. ಇವೈವ ಇತ್ಯರ್ಥಃ. ಧ್ಯಾನದ ಫಲ, ಆ ಫಲದ ಲಾಭ, ಆ ಲಾಭದ ಒಂದು ಕಲೆಯೋ ಎಂಬಂತೆ ಇರ್ತಾರೆ ಅಂತ. ಇವೈವ ಅಷ್ಟೋ ಅಂತ. ನನಗೆ ಯುಧಿಷ್ಠಿರಾಜ ರಾಜರಾಗುವ ಆನಂದ ಹೇಳ್ತಿರೋದು, ಮನುಷ್ಯ ಆನಂದ ಇದೆಯಲ್ಲ. ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಯುವಾ ಸ್ಯಾತ್ ಸಾಧು ಯುವಾ ಧ್ಯಾಯಕಃ ಆಶಿಷ್ಟೋ ದೃಢಿಷ್ಠೋ ಬಲಿಷ್ಠಃ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದಃ ಅಂತ ಹೇಳ್ತೀವಲ್ಲ. ಆ ಮಾನುಷ ಆನಂದ ಈ ಯೋಗಿ ಉಪಾಸಕರಿಗೆ ಸಿಗುವ ಧ್ಯಾನದಿಂದ ಸಿಗುವಂತ ಆನಂದಕ್ಕೆ ಹೋಲಿಸ್ಕೊಂಡ್ರೆ ಅದು 16ನೇ 116 ಎಷ್ಟಾಯ್ತು. ಇಲ್ಲಿಂದ 16 ಸ್ಟೆಪ್ ಮೇಲೆ ಹೋದವನು ಬ್ರಹ್ಮಲೋಕದ ಆನಂದ ಪಡ್ಕೊಳ್ತಾ ಇದ್ದಾನೆ. ಇಲ್ಲೇ ಹಿರಣ್ಯಗರ್ಭನ ಆನಂದವನ್ನು ಇಲ್ಲೇ ಅನುಭವಿಸ್ತಾ ಇದ್ದಾನೆ. ಇದಕ್ಕೆ ಯಾವ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ಯಾವುದೇ PhD ಇನ್ನೊಬ್ಬರು ಅನುಸರಣೆ ಮಾಡ್ಬೇಕಾಗಿಲ್ಲ, ಯಾರ ಒಂದು ಡಿಪೆಂಡೆನ್ಸ್ ಇಲ್ಲ. ನಾವು ಪ್ರೇಮದಿಂದ ಶಾಸ್ತ್ರ ತಿಳಿಸ್ಕೊಟ್ಟ ಕ್ರಮದಲ್ಲಿ ಒಂದು ಏಕಾಂತದಲ್ಲಿ ಕೂತ್ಕೊಂಡು ಸಮಾಧಾನ ಮನಸ್ಸು ಮಾಡ್ತಾ 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 ಇದನ್ನ ಡೆವಲಪ್ ಮಾಡ್ಕೋಬೇಕು. ಇದು ಒಂದೇ ದಿವಸಕ್ಕೆ ಆಗತ್ತೆ ಅಂತ ಅನ್ನೋಲ್ಲ. ಇದು ಮಾಡ್ತಾ 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 ಪಿಕಪ್ ಆಗುತ್ತೆ, ಡೆವಲಪ್ ಆಗುತ್ತೆ. ಕಾಲಕ್ರಮೇಣ ಇದು ಊರ್ಜಿತವಾಗಿ ಬಲವಾಗಿ ಊರ್ಕೊಂಡು ಗಟ್ಟಿಯಾಗಿ ನಿಂತು ಬಿಡುತ್ತೆ. ಅಲ್ಲಿವರೆಗೂ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು, ಕಾಪಾಡ್ಕೋಬೇಕು. ಯಾಕೆಂದ್ರೆ ಈ ಗಿಡವನ್ನ ನೆಟ್ಟು ಕೂಡ್ಲೇನೆ ನಾವು ಸುಮ್ಮನೆ ನೀರು ಹಾಕಿ ಗೊಬ್ಬರ ಹಾಕಿ ಹೋಗ್ಬಿಟ್ರೆ ಆಡು ಕುರಿ ಹಸು ಎಮ್ಮೆ ಬಂದು ತಿಂದ್ಬಿಟ್ರೆ ಬೆಳೆಯೋದೇ ಇಲ್ಲ. ಅದಕ್ಕೆ ಒಂದು ಫೆನ್ಸಿಂಗ್ ಹಾಕಬೇಕು. ಸಣ್ಣ ಫೆನ್ಸಿಂಗ್ ಹಾಕ್ಬಿಟ್ಟು ಆ ಕಳೆಯನ್ನೆಲ್ಲ ಕಿತ್ತಿ ಅದರ ಒಳಗಡೆ ಕೊಚ್ಕೊಟ್ಟು ಸ್ವಲ್ಪ ನೀರು ಗೊಬ್ಬರ ಹಾಕಿ ದೊಡ್ಡದಾಗಿ ಮಾಡೋದು ನೋಡ್ಕೋಬೇಕು. ದೊಡ್ಡದಾಗಿ ಬೆಳೀತು ಹೆಮ್ಮರಾದ್ಮೇಲೆ ಇನ್ನು ಭಯ ಇಲ್ಲ. ಆಮೇಲೆ ಒಳ್ಳೆ ನೆರಳು ಹಣ್ಣು. ಹಾಗೆ ಈ ಧ್ಯಾನವನ್ನ ಜೋಪಾನಾಗಿ ಕಾಪಾಡ್ಕೊಂಡು ಅದು ಬಲಿಷ್ಠವಾಗುವವರೆಗೂ ಅದನ್ನ ಇದು ಮಾಡ್ಕೋಬೇಕು, ಕಾಪಾಡ್ಕೋಬೇಕು. ಬಲಿಷ್ಠ ಊರ್ಕೊಂಡ್ಬಿಟ್ಟು ಅಂದ್ಮೇಲೆ ಆಮೇಲೆ ಯಾರಿಗೂ ಅಲ್ಲಾಡ್ಸೋಕ್ಕಾಗಲ್ಲ. ಆಮೇಲೆ ಅದೇ ನಮ್ಮನ್ನು ಕಾಪಾಡುತ್ತೆ. ಅವನು ಹೇಳೋದು, ಒಂದು ದಿನ ನೀವು ಧ್ಯಾನ ಮಾಡಿದ್ರೆ 1 ತಿಂಗಳು ಫಲ ಕೊಡುತ್ತೆ ಅನ್ನೋದು. 1 ತಿಂಗಳು ಅಲ್ಲ, 1 ಗಂಟೆ ಮಾಡಿದ್ರೆ 1 ದಿನ ಫಲ ಕೊಡುತ್ತಂತೆ. 1 ದಿನ ಮಾಡಿದ್ರೆ 1 ತಿಂಗಳು ಕೊಡುತ್ತಂತೆ. 1 ತಿಂಗಳು ಮಾಡಿದ್ರೆ 1 ವರ್ಷ ಕೊಡುತ್ತಂತೆ. 1 ವರ್ಷ ಮಾಡಿದ್ರೆ ಲೈಫ್ ಲಾಂಗ್ ಆಗಿ ಅದು ಮೇಂಟೈನ್ ಮಾಡುತ್ತೆ. 1 ವರ್ಷ ಮಾಡಿದ್ರೆ ಲೈಫ್ ಲಾಂಗ್ ಆಗಿ ಅದು ಆ ಫಲ ಕೊಡುತ್ತೆ ಅಂತ ಮಹಾರಾಜ ಹೇಳೋರು. 1 ಗಂಟೆ 1 ದಿನ ಕೊಡುತ್ತಂತೆ. 1 ದಿನ 1 ತಿಂಗಳು ಕೊಡುತ್ತಂತೆ. 1 ತಿಂಗಳು 1 ವರ್ಷ ಕೊಡುತ್ತಂತೆ. 1 ವರ್ಷ ಮಾಡಿಬಿಟ್ರೆ ಧ್ಯಾನವನ್ನ ಅದು ಲೈಫ್ ಲಾಂಗ್ ನಮ್ಮನ್ನ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ. ಅದು ಕರೆಕ್ಟ್ ಆಗಿ ಧ್ಯಾನ ಮಾಡೋದು ಕಷ್ಟ ಇದೆ. ಅದೇನು ಯಾರಾದ್ರೂ ಕೂತ್ಕೋಬಹುದು, ಅದು ಈಸಿ. ಆದ್ರೆ ಒಂಥರ ಕರೆಕ್ಟ್ ಆಗಿ ಆ ಮೈಂಡ್ ಸೆಟ್ ಆಗೋದು ಅದು ಯಪ್ಪ ಟೈಮ್ ತಗೊಳುತ್ತೆ ಅನ್ಸುತ್ತೆ. ಕಷ್ಟ ಇದೆ ಅಂತೀವಲ್ಲ, ಕಷ್ಟ ಇದೆ ಅನ್ನೋ ನಾವು ಯೋಚನೆ ಮಾಡ್ಬೇಕು. ನಮ್ಗೆ ಏನ್ ಕಷ್ಟ ಅಂತ. ನಮ್ಗೆ ಕೆಲವರಿಗೆ ಕೆಲವು ತರ ಕಷ್ಟ ಇರುತ್ತೆ. ಕೆಲವು ಜನರಿಗೆ ಬಡತನ ಕಷ್ಟ ಇದು ದುಡಿಬೇಕು ಅಂತ ಇರುತ್ತೆ. ಕೆಲವು ಜನಕ್ಕೆ ಚಾಪಲ್ಯ ಇರುತ್ತೆ, ಅಂದ್ರೆ TV ನೋಡ್ಬೇಕು, ಅಲ್ಲಿ ಸುತ್ತಬೇಕು, ಅದನ್ನು ಆ ಚಾಪಲ್ಯ ಇದ್ದರೂ ಕಷ್ಟ ಆಗುತ್ತೆ. ಇದು ಕೆಲವರಿಗೆ ದೇಹಾದಿ ಆಲಸ್ಯ ಆರೋಗ್ಯ ಇಲ್ಲದೆ ಕಷ್ಟ ಆಗುತ್ತೆ. ಈ ಕೆಲವರಿಗೆ ಏನೋ ತಮೋಗುಣ ತಾಮಸ ಗುಣದಿಂದ ಇದಾಗ್ತದೆ. ಹೀಗೆ ನಮ್ಮ ಮನಸ್ಸನ್ನು ಸ್ಟಡಿ ಮಾಡ್ಕೋಬೇಕು. ನನಗೆ ಏನು ಕೊರತೆ ಆಗಿದೆ, ಯಾಕೆ ನನಗೆ ಕಷ್ಟ ಆಗ್ತಿದೆ, ನನಗೆ ನಮ್ಮ ಮನಸ್ಸನ್ನು ನಾವು ಪರೀಕ್ಷೆ ಮಾಡಬೇಕು. ನನಗೆ ಚಾಪಲ್ಯ ಇದೆಯಾ, ನನಗೆ TV ನೋಡಬೇಕು, ಸಿನಿಮಾ ನೋಡಬೇಕು, ಅಥವಾ ಇನ್ನೇನೋ ಆ ಚಾಪಲ್ಯ ಇದ್ದು ಇದಾಗ್ತಿದೆ, ಅದು ದೋಷವನ್ನು ಕಾಣುವುದರ ಮೂಲಕವಾಗಿ ಅಲ್ಲಿಂದ ಕಂಟ್ರೋಲ್ ಮಾಡ್ಕೋಬೇಕು. ಹಾಗೆ ಇನ್ನೇನೋ ಬಡತನ ನಾನು ಅನ್ಕೋತಾ ಇರೋದು, ಈ ದಾರಿಯಲ್ಲಿ ಇರೋರಿಗೆ ಅವೆಲ್ಲ ಇರಲ್ಲ ಜಾಸ್ತಿ. ಒಬ್ಬೊಬ್ರು ಒಂದೊಂದು ಸಮಸ್ಯೆ ಇರುತ್ತೆ. ಕೆಲಸ ಮಾಡ್ಬೇಕು, ಮನ್ಸು ನಿಲ್ಲಕ್ ಆಗಲ್ಲ ಸುಮ್ನೆ ಒಂದ್ ಕಡೆಗೆ. ಅಲ್ಲ, ಇದು ರಜೋಗುಣ ತುಂಬಾ ಇದು ಚಡಪಡಿಸ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕು. ನೋಡಿ, ನಾನೇನೋ ಮಾಡೋದಿಲ್ಲ, ಏನೋ ಆಗತ್ತೆ ಅನ್ನೋ ಭ್ರಾಂತಿ ಬಿಟ್ಕೋಬೇಕು. ನಾನ್ ಮಾಡದೆ ಹೋದ್ರು ಏನು ಕೊರತೆ ಆಗೋಲ್ಲ, ಎಲ್ಲ ನಡೆಯುತ್ತೆ. ಈ ಪ್ರಪಂಚದಲ್ಲಿ ನಾನು ಯಾವ ಲೆಕ್ಕವೂ ಇಲ್ಲ,
ನನ್ನ ಮೇಲೆ ಏನು ನಿಂತಿಲ್ಲ, ಯಾವ ನನ್ನ ಗಂಡ ಆಗಲಿ ಮಕ್ಕಳಾಗಲಿ ಯಾವ ಭ್ರಾಂತಿ ಬಿಟ್ಕೊಂಡ್ಬಿಟ್ಟು ನಮ್ಮ ಡ್ಯೂಟಿ ಎಷ್ಟೋ ಅಷ್ಟು ಮಾಡಲೇಬೇಕಾಗುತ್ತೆ, ಮಿನಿಮಮ್ಗೆ ಇಟ್ಕೋಬೇಕು. ಅದನ್ನು ಹುಡುಕಿ ಮಾಡೋ ಎಲ್ಲ ಕೆಲಸವನ್ನೆಲ್ಲ ಕಮ್ಮಿ ಮಾಡಿಕೊಂಡು ಎಷ್ಟು ಮಾಡಲೇಬೇಕೋ ಅಷ್ಟಕ್ಕೆ ಇಳಿಸ್ಕೊಂಡು ಅಷ್ಟು ಮಾಡಿ ಬಾಕಿ ಟೈಮಲ್ಲಿ ಮಾಡಬೇಕು. ಆ ಮಿನಿಮಮ್ ಮಾಡುವಾಗಲೂ ಕೂಡ ಅಲ್ಲಿ ಭಗವಂತನ ಪ್ರೇಮ ಬೆರೆಸ್ಬೇಕು. ಭಗವಂತ ನನ್ನ ಪಾಲಿಗೆ ಇದನ್ನು ಕೊಟ್ಟಿದೆಯಲ್ಲ, ಇದನ್ನು ನನ್ನ ಸೇವೆಯಾಗಿ ಮಾಡ್ತೀನಪ್ಪ, ಇದರಲ್ಲಿ ನೀನು ಸುಪ್ರೀತನಾಗಿ ಇದನ್ನು ನನಗೆ ಅದಕ್ಕೆ ನನ್ನ ಧ್ಯಾನಕ್ಕೆ ಅನುಕೂಲವಾಗುವ ಹಾಗೆ ನನಗೆ ಅನುಗ್ರಹ ಮಾಡುವಂತ ಅಲ್ಲೂ ಭಗವತ್ ಪ್ರೇಮವನ್ನು ಹೃದಯ ತುಂಬ್ಕೊಳ್ಳೋಕ್ಕೆ ಯಾವ ಲೌಕಿಕ ಕೆಲಸವೂ ಅಡ್ಡಿ ಮಾಡೋದಿಲ್ಲ, ಯಾವ ಲೌಕಿಕವಾದಂತಹ ಪರಿಸರವೂ ಅಡ್ಡಿ ಮಾಡೋದಿಲ್ಲ. ಅದು ನಮ್ಮ ಒಂದು ವೀಕ್ನೆಸ್ ಅದು ಅಡ್ಡಿ ಆಗುತ್ತೆ ಹೊರತು ನಿಜವಾಗಿ ಭಗವತ್ ಪ್ರೇಮಕ್ಕೆ ಯಾವುದೂ ಅಡ್ಡಿ ಮಾಡಲ್ಲ. ನಮ್ಮಲ್ಲಿರೋ ದೌರ್ಬಲ್ಯ ಅಡ್ಡಿ ಮಾಡುತ್ತೆ ಅಷ್ಟೇ. ಆ ದೌರ್ಬಲ್ಯ ಬಿಟ್ಕೋಬೇಕು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ಕೃಷ್ಟ ಪರಂತಪ ಭಗವಂತ ಗೀತೆ ಆರಂಭದಲ್ಲೇ ಆ ಹೃದಯ ದೌರ್ಬಲ್ಯತೆ ಬಿಡಬೇಕು ನಾವು. ಯಾಕಂದ್ರೆ ನಮ್ಮ ಶ್ರೇಯಸ್ಸು ನಾವೇ ಹಾಳು ಮಾಡ್ಕೊಂಡಂಗೆ ಆಗತ್ತೆ ಆ ಬಿಡದೆ ಹೋದ್ರೆ. ನಮ್ಮ ಆತ್ಮೋದ್ಧಾರಕ್ಕೆ ನಾವೇ ವಂಚನೆ ಮಾಡ್ಕೊಂಡಂಗೆ ಆಗ್ತೀವಿ. ನಾವು ಯಾರಿಗೋ ವಂಚನೆ ಮಾಡೋಲ್ಲ, ಯಾರಿಗೋ ನಾವು ಮಾಡ್ತಾ ಇಲ್ಲ ಧ್ಯಾನವನ್ನ. ನಾವು ಧ್ಯಾನ ಮಾಡ್ತಾ ಇರೋದು ನಮ್ಮ ಉದ್ಧಾರಕ್ಕೆ. ನಮ್ಗೆ ನಾವು ಕೃತಾರ್ಥರಾಗಬೇಕು. ಅದು ನಾವು ಅದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಆದ್ರೆ ಆ ಮನ್ಸು ನಂಗೆ ಅದು ಇಟ್ಕೊಳ್ಳೋದು ಯಾವಾಗ ಅದು ಎಲ್ಲಿಗೋ ಹೋಗ್ಬಿಟ್ಟಿದ್ಯೋ ಇಲ್ಲಿ ಅಲ್ಲಮ್ಮ. ಆ ತುಡಿತ ತುಂಬ ಮುಂಚೆ ಆ ತುಡಿತ ತುಂಬಿಕೊಂಡ್ರೆ ಆ ತುಡಿತ ಬೇಕು. ಆ ತುಡಿತ ಜಾಸ್ತಿ ಇದ್ರೆ ಆ ತುಡಿತವೇ ನಿಮ್ಗೆ ಒಂದ್ ರೀತಿ ಭಗವಂತನ ಶರಣಾಗತಿ ಸೇರಿಸ್ಕೊಂಡಿದ್ರೆ ಅದು ಹೆಲ್ಪ್ ಮಾಡುತ್ತೆ. ಆ ತುಡಿತ ಜೊತೆಯಲ್ಲಿ ಭಗವತ್ ಪ್ರೇಮ ಸೇರಿಸ್ಕೋಬೇಕು. ಅದು ಆಟೋಮೆಟಿಕ್ ನಿಮ್ಗೆ ಅದು ಕೊಡುತ್ತೆ. ಅಷ್ಟೇ ಏನೇ ಅಂದ್ರೆ ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆ ಇದೆಯೋದು ಆಗೋಲ್ಲ. ಪ್ರಾಮಾಣಿಕತೆ, ಒಂದು ಸಹಜತೆ, ಇನ್ನೊಂದು ಸರಳತೆ, ಈ 3 ಗುಣವನ್ನ ಅಳವಡಿಸ್ಕೋಬೇಕು. ಸಹಜತೆ, ಸರಳತೆ, ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಂಡು ನಾವು ಉಪಾಸನೆ ವಿಚಾರಕ್ಕೆ ಏನಕ್ಕೆ ತೊಡಗಿದ್ರು ಅದು ತುದಿ ಮುಟ್ಟಬಹುದು. ನಮ್ಗೆ ಏನಾದ್ರೆ ನಮ್ಗೆ ಅಲ್ಲೇ ಒಂದು ಬುದ್ಧಿವಂತಿಕೆ ಮಾಡಕ್ ಹೋಗ್ತೀವಿ, ಏನೋ ಒಂದು ಕಾಲ್ತರ ಮಾಡ್ತೀವಿ, ಒಂಚೂರು ಅದು ಹೋಗ್ಬಿಡ್ತೀವಿ, ಒಂಚೂರು ನೋಡ್ಬಿಡ್ತೀವಿ. ಇದೆಲ್ಲ ವೀಕ್ನೆಸ್, ದೌರ್ಬಲ್ಯ ಮನಸ್ಸಿದ್ದು. ಧ್ಯಾನ ಫಲಲಾಭದ ಕಲಾವಂತರಾದವರಂತಿರ್ತಾರೆ. ತೇ ಭವಂತಿ ಆದವರಾಗಿರ್ತಾರೆ ಅವರು ಅಂತ. ನಿಶ್ಚಲ ಇವ ಲಕ್ಷ್ಯಂತೆ ನ ಕ್ಷುದ್ರ ಇವ. ನಿಶ್ಚಲ ಇವ ಲಕ್ಷ್ಯಂತೆ ನ ಕ್ಷುದ್ರ ಇವ. ಈ ಯೋಗಿಗಳು ನಿಶ್ಚಲರಾಗಿದ್ದಾರೋ ಇರ್ತಾರೆ ಹೊರತು ಈ ಕ್ಷುದ್ರ ಸಣ್ಣ ಜನ ಇದಲ್ಲ. ಈ ಚಿಕ್ಕ ಮಕ್ಕಳನ್ನ ನೀವು ಕೂರಿಸ್ಕೋಬೇಕು. ಅಮ್ಮ ಅವ್ರು ಏನ್ ಚೇಷ್ಟೆ ಮಾಡ್ತಾರೆ ಅಂತಂದ್ರೆ ಒಂದು ಕ್ಷಣ ಸುಮ್ತಿರ್ಕೋಕ್ಕಾಗಲ್ಲ ಅವ್ರಿಗೆ. ಒಂದು ಪೆನ್ಸಿಲ್ ಹೀಗೆ ಬೀಳ್ತಾ ಇರ್ತಾರೆ, ಪೆನ್ ತಿರುಗಿಸ್ತಾ ಇರ್ತಾರೆ, ಒಂದು ಕಾಗದ ಹರಿತಿರ್ತಾರೆ, ಏನೋ ಒಂದು ಚುತ್ತಾರೆ, ಏನೋ ಚೇಷ್ಟೆ ಮಾಡಿದ್ದಾರೆ. ಸುಮ್ಮನೆ ಇರಲ್ಲ. ಇಲ್ಲ ಕೈಕಾಲದ ಹೀಗೆ ಬೆರಳನ್ನ ಇದು ಮಾಡ್ತಿರ್ತಾರೆ. ಅದು ಭಾಷ್ಯಕಾರರು ಅಚಾಫಲಂ ಅಂತ ಗೀತೆಯಲ್ಲಿ ಒಂದು ವಾಕ್ಯ ಇದೆ. ಅಚಾಫಲಂ ಅನ್ನೋ ವಾಕ್ಯ ಬರೆಯುವಾಗ ಪ್ರಯೋಜನ ಮಂತರೇಣ ನಿರ್ವ್ಯಾಪಾರಯಿತೃತ್ವಂ ವಾಕ್ಕಾಯಾದೀನಾಂ ಬರೆದಿದ್ದಾರೆ. ಪ್ರಯೋಜನವಿಲ್ಲದೆ ಇದ್ದಾಗ ದೇಹೇಂದ್ರಿಯಾದಿಗಳ ಚೇಷ್ಟೆಯನ್ನು ಮಾಡಬಾರದು ಅನ್ನೋದನ್ನು ಕಲ್ತ್ಕೊಳ್ಳೋದೆ ಅಚಾಪಲತೆ ಎಂದರು. ಸುಮ್ಮನೆ ಈ ತೊಡೆ ಅಲ್ಲಾಡ್ಸೋದು, ಕಾಲು ಅಲ್ಲಾಡ್ಸೋದು, ಈ ಬೆರಳು ಹೀಗೆ ಮುರಿತಾ ಇರೋದು, ಈ ಏನೋ ಮಾಡ್ತಾ ಇರೋದು, ಅದು ಒಂಥರ ನಮಗೂ ಅರಿವಿಲ್ದೇನೆ ಆ ಚಟ ಬಂದು ಅಭ್ಯಾಸ ಆಗ್ಬಿಟ್ಟು ಅದು ಆಗ್ತಾ ಇರುತ್ತೆ. ಅದೆಲ್ಲ ಬಿಡ್ಬೇಕು. ಅದೆಲ್ಲ ಇದ್ರೆ ಧ್ಯಾನ ಮಾಡೋಕ್ಕಾಗಲ್ಲ. ಯಾವ ಚೇಷ್ಟೆ, ಯಾವ ವ್ಯಾಪಾರವೂ ಇರ್ಬೋದು, ಶಾಂತವಾಗಿರೋದನ್ನ ಬೆಳೆಸ್ಕೋಬೇಕು. ಅಥ ಯೇ ಪುನರಲ್ಪಾಃ ಕ್ಷುದ್ರಾಃ ಅಥಗೆ ಪುನರಲ್ಪಾಃ ಕ್ಷುದ್ರಾಃ ಕಿಂಚಿದಪಿ ಧನಾದಿ ಮಹತ್ವೈಕದೇಶಂ ಅಪ್ರಾಪ್ತಾಃ ಕಿಂಚಿದಪಿ ಧನಾದಿ ಮಹತ್ವೈಕೇಕತ್ವಂ ಪ್ರಾಪ್ತಾಃ ತೇ ಪೂರ್ವೋಕ್ತ ವಿಪರೀತಾಃ ತೇ ಪೂರ್ವೋಕ್ತ ವಿಪರೀತಾಃ ಕಲಹಿನಃ ಕಲಹಶೀಲಾಃ ಕಲಹಿನಃ ಕಲನಶೀಲಾಃ. ಇನ್ನು ಕೆಲವರು ಅಲ್ಪರು ಇದ್ದಾರೆ. ಆದಿ ಚಾಡಿಕೋರರು, ಅಸೂಯಾವಂತರು, ಜಗಳ ಮಾಡೋರು. ಜಗಳ ಮಾಡದೆ ಸ್ವಭಾವ, ಸುಮ್ಕಿರಕ್ಕೆ ಆಗಲ್ಲ. ಏನಾದ್ರು ಕಾಲು ಕೆರ್ಕೊಂಡು ಜಗಳ ಮಾಡ್ತಾರೆ. ಏನೋ ಒಂದು ಸುಮ್ಮನೆ ಒಂದು ಚುಚ್ಚು ಮಾತಾಡ್ತಾರೆ, ಸುಮ್ಮನೆ ಇದು ಹೇಳ್ತಾರೆ. ನಮ್ಮಲ್ಲಿ ಸುಬ್ರಹ್ಮಣ್ಯ ಅಯ್ಯರ್ದು ಇಲ್ಲ, ಅವ್ರು ಏನ್ ಮಾಡೋದು ಪಕ್ಕದ ಮೇಲೆ ನೆಮ್ಮದಿ ಇರೋದು ಆಗ ಆಗ್ತಾ ಇರಲಿಲ್ಲ. ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಬರೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡೋದು ಅಂತ ಬಂದ್ಬಿಡ್ತಾರೆ. ಯಾರೇ ಊರ ಮೇಲೆಲ್ಲ ಕಂಪ್ಲೇಂಟ್ ಕೊಡೋದು, ಅವ್ರಿಗೆ ತೊಂದರೆ ಕೊಡೋದು, ಅವ್ರು ಏನಾದ್ರು ಕೆಲಸ ಆಗೋ ಹಾಗಿದ್ರೆ ಅವ್ರು ತಾಲೂಕು ಆಫೀಸ್ಗೆ ಹೋಗೋದು, ಹೋಗ್ಬಿಟ್ಟು ಯಾರ್ಯಾರು ಏನೇನು ಕೆಲಸ ಬಂದಿದ್ದಾರೆ ನೋಡ್ಕೊಳ್ಳೋದು, ಅವ್ರು ಆಗದೆ ಇರೋ ಹಾಗೇನೆ ಅವ್ರಿಗೆ ಚುಚ್ಕೊಡೋದು, ಮಾಡಬೇಡಿ ಅನ್ನೋದು.
ಈ ಪಂಚಾಯತಿ ಹೋಗೋದು, ಪಂಚಾಯತಿ ಹೋಗ್ಬಿಟ್ಟು ಯಾರಾದ್ರೂ ಪಾಪ ಏನೋ ಒಂದು ಮನೆ ಕಟ್ಟಬೇಕು ಅಂತ ಹೇಳಿ ಏನೋ ಪ್ಲಾನ್ ಕೊಟ್ಟಿದ್ರೆ ಕೊಡಬೇಡಿ, ತಕರಾರು ಮಾಡಿ, ಹಾಗೆ ಮಾಡಿ, ಹೀಗೆ ಬೇಡಿ ಅಂತ ಹೇಳಿ ಅವ್ರು ಹೇಳ್ಕೊಡೋದು. ಆಮೇಲೆ ಬೇಕು ಅಂತ ತಮ್ಮ ಮನೆ ಕಸ ಗಿಸ ಇದ್ದಿದ್ದೆ ಕಾಂಪೌಂಡ್ ಆ ಕಡೆ ಹಾಕೋದು ಅವ್ರ ಮನೆಗೆ. ಈ ಒಂದ್ಸಲ ಸಣ್ಣ ಬುದ್ಧಿ, ಯಪ್ಪ ಅದು ಹೆಂಗ ಆ ಬುದ್ಧಿ ಇಟ್ಕೊಂಡು ಬದುಕ್ತಾರೋ ನಮ್ಗೆ ಆಶ್ಚರ್ಯವಾಗುತ್ತೆ. ಅಲ್ಪರು ಅಂದ್ರೆ ಬಹಳ ಕ್ಷುದ್ರ ಬುದ್ಧಿ, ಬಹಳ ಒಂದ್ಸಲ ಹಲ್ಕ ಬುದ್ಧಿ ಅಂತಲ್ಲ, ಇಂಗ್ಲಿಷ್ ಹಿಂದಿಲಿ ಹಲ್ಕ ಅಂದ್ರೆ ಹಗುರ ಅಂತ, ಹಗುರವಾದ ಬಹಳ ಸಣ್ಣ ಬುದ್ಧಿ. ಧನಾದಿ ಮಹತ್ವ ಏನೂ ಇಲ್ಲ ಅವರಿಗೆ. ದುಶ್ಚಟ ಬೇರೆ ಇರುತ್ತೆ, ನಶ್ಯ ಸೇರೋದು, ಇನ್ನೊಂದು ಡಿಸ್ಪ್ಯೂಟ್ ಆಡೋದು, ಏನೋ ಒಂದು ದುಶ್ಚಟ ಬೇರೆ ಹಚ್ಕೊಂಡಿರ್ತಾರೆ. 10 ಗಂಟೆ 11 ಗಂಟೆಗೂ ಸ್ನಾನ ಮಾಡಲ್ಲ, ಸುಮ್ಮನೆ ತಿರುಗ್ತಾ ಇರ್ತಾರೆ. ಅದ್ರ ಮಧ್ಯೆ ಈ ಒಂದು 10 ಗಂಟೆ ಸ್ನಾನಕ್ಕೆ ಮುಂಚೆ 3-4 ಸಲ ಕಾಫಿ ಬೇಕು, ಅದು ಇಷ್ಟು ಕಾಫಿ ಕುಡಿತಾ ಇರ್ತಾರೆ, ಮತ್ತೆ ಕಾಫಿ ಕೊಡ್ಬಾರ್ದು. ನಮ್ಮನ್ನು ಕೊಡೋದು ಯಾವ್ದಾದ್ರು ನೆಂಟು ಪರಿಚಯ ಏನೋ ನೆಪಕ್ಕೆ ಹೋಗೋದು, ಕಾಫಿಗೋಸ್ಕರ ಹೋಗೋದು, ಸುಮ್ಮನೆ ಹೋದೆ ಅಂತ ಹೋಗೋದು, ಮಾತಾಡ್ಸ್ಕೊಂಡ್ಬರ್ತೀನಿ ಹೋಗೋದು, ಅವ್ರು ಬೇಕಾದ್ರೆ ಕಾಫಿ ಇದು ಹೋಗೋದು, ಇನ್ನೊಂದು ಏನೋ ಮಾಡೋದು, ಇನ್ನೊಂದು ಪೇಪರ್ ಓಡ್ತೀನಿ ಯಾರೋ ಮನೆಗೆ ಹೋಗೋದು, ಸುಮ್ಮನೆ ಯಾಕಪ್ಪ ಹೋಗ್ಬೇಕು, ಸುಮ್ಮನೆ ಇನ್ನೊಬ್ಬರ ಮನೆ ಹೋಗಿ ಪೇಪರ್ ಓದ್ತಾ ಕೂತ್ಕೊಳ್ಳೋದು. ಇದು ಕೆಟ್ಟ ಪ್ರವೃತ್ತಿ. ಇದು ಮನುಷ್ಯನಿಗೆ ತನ್ನನ್ನು ತಾನು ಟ್ರೀಟ್ ಮಾಡ್ಕೊಳ್ಳದೆ ಹೋದಾಗ ಇದೆಲ್ಲ ಏನೇನೋ ದುಶ್ಚಟಗಳು ಬರುತ್ತೆ. ಹೀಗೆ ಯಾವ ಒಂದು ವಿಶೇಷತೆಯನ್ನು ಧನಾದಿ ಮಹತ್ವವನ್ನು ಪಡೆಯದೆ, ಒಂದು ಯಾವ ಏಕದೇಶತೆಯನ್ನು ಪಡೆದೇ ಇದ್ದವರಾಗಿ ಇರ್ತಾರೋ ಅವರು ಪೂರ್ವೋಕ್ತ ವಿಪರೀತ, ಅವರು ಹಿಂದೆ ಹೇಳಿದಂತಹ ಮಹತ್ವವನ್ನು ಪಡೆದಂತಹ ಮನುಷ್ಯರಿಗೆ ವಿರುದ್ಧರಾದವರು. ಅವರು ಕಲಹಿನ, ಬರೀ ಜಗಳಗಟ್ಟಿಗರು, ಯಾವಾಗಲೂ ಜಗಳ ಮಾಡದೇ ಅವ್ರ ಸ್ವಭಾವ. ಏನೋ ಯಾವಾಗ ಏನು ಹೀಗಂದಿಲ್ಲ ನನ್ನಂತ ಸಹಜವಾಗಿ ಮಾತಾಡಿರ್ತಾನೆ, ಬೇಕು ಅಂತ ಆ ಮಾತಿಗೆ ಹೀಗೆ ಅರ್ಥ ಮಾಡಿ ಆ ಮಾತಿನ ಜಗಕ್ಕೆ ಹೋಗೋದು. ಒಂದು ಮಾತಾಡ್ಬಿಟ್ರೆ ಸಾಕು, ನೀವು ಏನೋ ಯಾತಕ್ಕೆ ಬಂದು ಏನು ಸಮಾಚಾರ, ಏನೋ ಯಾತಕ್ಕೆ ಬಂದು ಕೇಳ್ತೀರ ನನ್ನ, ಏನು ಹಾಗೆ ಅದಕ್ಕೆ ಜಗ ಮಾಡೋದು. ಆಮೇಲೆ ಏನೋ ಹೇಗಿದ್ದೀರಾ ಅಂತ ಏನು ಹೇಗಿರ್ತೀನಿ ನಾನು, ಹೆಂಗೆ ಹೋಗ್ತೀನಿ, ಏನು ಕೇಳ್ತೀಯಲ್ಲ ಅಂತ, ಈ ಹೇಗಿದ್ದೀರಾ ಅಂತ ಕೇಳಿ ಅದನ್ನೇ ಜಗ ಮಾಡೋದು. ಅದೇ ಒಂಚೂರು ಜಗಕ್ಕೇನೋ ಒಂದು ಸಣ್ಣ ನಿಮಿತ್ತ ಅದು ಸಾಕು ಅವರಿಗೆ. ಅಂದ್ರೆ ಅಷ್ಟು ಅವರಲ್ಲಿ ರೆಸ್ಟ್ಲೆಸ್ ಆಗಿರ್ತಕ್ಕಂಥ ಮನಸ್ಸು, ಆ ಮನಸ್ಸು ಭಾರಿ ವಿಕ್ಷೇಪ. ಸೊ ಪಿಶುನಃ ಪರದೋಷೋದ್ಭಾಸಕಾಹ, ಪ್ರದೋಷೋತ್ಪಾಸಕ, ಕಲಹಿನೇ ಜಗಳ ಮಾಡೋ ಸ್ವಭಾವ, ಇನ್ನೊಬ್ಬರ ದೋಷವನ್ನೇ ಹೇಳೋದು, ಚಾಡಿ ಹೇಳೋ ಸ್ವಭಾವದವರು. ಉಪವಾದಿನಃ ಪರದೋಷಂ ಸಾಮೀಪ್ಯಯುಕ್ತಮೇವ ವದಿತಿಂ ಶೀಲಂ ಯಶಾಂತೆ ಉಪವಾದಿನಶ್ಚ. ಈ ಪಿಶುನಕ್ಕೂ ಉಪವಾದಿಗೂ ವ್ಯತ್ಯಾಸ. ಪಿಶುನ ಅಂದ್ರೆ ಪರೋಕ್ಷದಲ್ಲಿ ಚಾಡಿ ಹೇಳೋದು, ದೋಷ ಹೇಳೋದು. ಉಪವಾದಿನ ಅವನಿಗೆ ಎದುರಲ್ಲೇ ಅವನು ಚುಚ್ಚು ಮಾತಾಡೋದು, ಅವನು ಹಂಗಿಸೋದು, ಅವನು ವ್ಯಂಗ್ಯ ಮಾಡೋದು, ಬೇಕು ಅಂತ ಆಟ ಆಡ್ಸೋದು. ಅವನು ನಿನ್ನ ಕಣ್ಣು ನೋಡೋದು ಥರ ಇದೆ, ಇವನು ಮಾತಾಡೋದು ಥರ ಮಾತಾಡ್ತಾನೆ, ಅವನು ಹೀಗೆ ನೋಡ್ತಾನೆ, ಅವನು ಡೆಡ್ಲಿ, ಅವನು ಅಂಥವನು ಇಂಥವನು ಅಂತೇಳಿ ಸುಮ್ಮನೆ ಅವನಿಗೆ ಒಂದ್ಸಲ ಹರ್ಟ್ ಮಾಡೋದು, ಅದರಲ್ಲೇ ಒಂದು ಆನಂದ. ಕೆಟ್ಟ ಪ್ರವೃತ್ತಿ ಅದು. ಡೆಡ್ಲಿ ಅಂದ್ಬಿಟ್ರೆ ಏನೋ ಪಾಪ ತಂದೆ ಒಳ್ಳೆ ಸುದರ್ಶನ ಹೆಸರಿಟ್ಟಿದ್ದಾರೆ, ಆ ಸುದರ್ಶನ ಅಂತ ಕೂಗೋಲ್ಲ, ಡೆಡ್ಲಿ ಅಂತ ಕೂಗಬೇಕು ಅಷ್ಟೇ. ಅದೇನೋ ಎದರಲ್ಲಿಯೇ ದೋಷ ಹೇಳೋದು ಉಪವಾದಿಗಳು, ಪರೋಕ್ಷದಲ್ಲಿ ಟೀಕೆ ಟಿಪ್ಪಣಿ ಮಾಡೋದು ಪಿಶುನದು. ಇದು ಕಲಹಿ ಜಗಳ ಮಾಡ್ಕೊಂಡು ಬರೋದು, ಕಾಲು ಕೆರ್ಕೊಂಡು ಬರೋದು, ಸಣ್ಣ ಸಣ್ಣ ವಿಷಯಕ್ಕೂ ಆ ಜಗಳ ಮಾಡೋದು ಚಪಲ. ನೀವು ಸುಮ್ಮನೆ ಇದ್ರೆ ಅವ್ರಿಗೆ ಆಗಲ್ಲ, ನಿಮ್ಮ ಏನೋ ಜಗಳ ಮಾಡಬೇಕು. ಆಗ ಬಂದ್ಬಿಟ್ಟು ಬೇಕು ಅಂತ ನೀವು ಪೆನ್ಗಿರಿದ್ರೆ ಪೆನ್ಕಿ ತಗೊಳ್ಳೋದು, ಏನು ಮಾಡ್ತೀರ ಅಂತ. ಇಲ್ಲ ಪುಸ್ತಕ ಓದಿ ಪುಸ್ತಕ ಮೇಲೆ ಕಸ್ಕೊಳ್ಳೋದು, ಇಟ್ಕೊಳ್ಳೋದು, ಸುಮ್ಮನೆ ತೊಂದರೆ ಮಾಡೋದು, ಇಲ್ಲ ಲೈಟ್ ಆಫ್ ಮಾಡೋದು ಓದ್ತಾ ಇದ್ರೆ. ಕೆಟ್ಟ ಪ್ರವೃತ್ತಿ ಇದು. ಓದ್ತಾ ಲೈಟ್ ಆಫ್ ಮಾಡೋದು, ಓದ್ತಾ ಇದ್ದಾರೆ. ಇದು ಈ ಬುದ್ಧಿಯೆಲ್ಲ ಯಾವಾಗ ತಿದ್ಕೋತಾರೆ ಗೊತ್ತಿಲ್ಲ. ಅಥವಾ ಏ ಮಹತ್ವಂ ಪ್ರಾಪ್ತಾಹ ಅಸಗೆ ಮಹತ್ವಂ ಪ್ರಾಪ್ತಾಹ ಧನಾದಿ ನಿಮಿತ್ತಂ ಅನ್ಯಾನ್ ಪ್ರತಿ ಪ್ರಭವಂತೀತಿ ಪ್ರಭವಃ. ತೇ ಅನ್ಯಾನ್ ಪ್ರತಿ ಪ್ರಭವಂತೀತಿ ಪ್ರಭವಃ. ವಿದ್ಯಾ ಆಚಾರ್ಯ ರಾಜ ಈಶ್ವರಾದಯಃ. ವಿದ್ಯಾಚಾರ್ಯ ರಾಜ ಈಶ್ವರಾದಯಃ. ಧ್ಯಾನಾಪಾದಾಂಶ ಇವೆ ಇತ್ಯಾದಿ ಉಕ್ತಾರ್ಥಂ. ಜ್ಞಾನಾಪಾದಾಂಶ ಇವೆ ಇತ್ಯಾದಿ ಉಕ್ತಾರ್ಥಂ. ಯಾರು ಮಹತ್ವವನ್ನು ಪಡ್ಕೊಂಡಿದ್ದಾರೆ, ದೊಡ್ಡಸ್ತಿಕೆಯನ್ನ, ಸಮಾಜದಲ್ಲಿ ಒಂದು ಗ್ರೇಟೆಸ್ಟ್ ದೊಡ್ಡ ಸ್ಥಾನ ಪಡ್ಕೊಂಡಿರ್ತಾರೆ. ಯಾವುದರಿಂದ? ಧನದಿಂದ, ಅಧಿಕಾರದಿಂದ, ವಿದ್ಯೆಯಿಂದ, ಬೇರೆ ಇದಾಗಿ ಪ್ರಭವಂತಿ ಒಡೆಯರಾಗಿರ್ತಾರೆ. ಅವರು ಒಂದಷ್ಟು ಜನನ ಆಳ್ತಾ ಇರ್ತಾರೆ. ನಮ್ಮ ದುಡ್ಡಿಂದ ಆಳೋದು, ಅಧಿಕಾರದಿಂದ ಆಳೋದು, ಇಲ್ಲ ವಿದ್ಯೆಯಿಂದ ಆಳೋದು, ಇಲ್ಲ ಕೀರ್ತಿಯಿಂದ ಆಳೋದು, ಇಲ್ಲ ಇನ್ನೇನೋ ಗುಣದಿಂದ ಒಂದಷ್ಟು ಶಿಷ್ಯರನ್ನು ತಮ್ಮವರು ಮಾಡ್ಕೊಂಡು ಅವ್ರ ಮೇಲೆ ತಮ್ಮ ಅಧಿಕಾರ ಚಲಾವಣೆ ಮಾಡ್ತಾ ಇರ್ತಾರಲ್ಲ, ಅವ್ರು ಏನೋ ಖುಷಿ ಆನಂದ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆ ಆನಂದ ಈ ಧ್ಯಾನಾನಂದಕ್ಕೆ ಹೋಲಿಸ್ಕೊಂಡ್ರೆ 16ನೇ ಒಂದಷ್ಟು ಆಗಲ್ಲ. ಧ್ಯಾನಾಪಾದಾಂಶ ಇವ ಅಂತ
ಹೇಳಿದ ಅರ್ಥವನ್ನು ತಗೊಂಬಿಡಿ. ಅಥೋ ದೃಶ್ಯತೆ ಧ್ಯಾನಸ್ಯ ಮಹತ್ವಂ ಫಲತಃ. ಅದೋ ದೃಶ್ಯತೆ ಧ್ಯಾನಸ್ಯ ಮಹತ್ವಂ ಫಲತಃ. ಲೋಕದಲ್ಲೇ ಕಂಡಿದೆ ಧ್ಯಾನ ಮಾಡುವವರಿಗೆ, ಸಮಾಧಾನ ಮನಸ್ಕರಾದವರಿಗೆ ಧ್ಯಾನ ಮಾಡಿಬಿಟ್ರೆ ಮನಸ್ಸು ಸಮಾಧಾನ ಆಗುತ್ತೆ. ಮನಸ್ಸು ಸಮಾಧಾನ ಆಯಿತು ಅಂದರೆ ನೆಮ್ಮದಿ, ನಿರಾಳ, ಒಂದು ಶಾಂತತೆ, ಒಂದು ಪೀಸ್ ಆಫ್ ಮೈಂಡು, ಒಂದು ತೃಪ್ತಿ, ಒಂದು ಏನೋ ಕೃತಕೃತ್ಯತೆ, ಒಂದು ಹಿತವಾಗ್ತಾ ಇರುತ್ತೆ. ಸಾತ್ವಿಕತೆ ಇದ್ಕೊಂಡ್ಬಿಡುತ್ತೆ, ಅಂದ ಇರುತ್ತೆ. ಏನು ಆನಂದಕ್ಕಾಗಿ ಏನು ಮಾಡಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನ ಶುದ್ಧ ಭಾವನೆಯಿಂದ ಸಾತ್ವಿಕತೆಯಿಂದ ಕೂಡಿಸ್ಕೊಂಡವರಾಗಿ ದೇವತಾ ಭಾವನೆಯನ್ನು ಬೆಳೆಸ್ತಾ ಹೋದರೆ ತಾನೇ ಆನಂದಮಯವಾಗ್ಬಿಡುತ್ತೆ. ಜೀವನವೇ ಆನಂದಮಯವಾಗಿ ತಾನು ಆನಂದಿ ಆಗೋದು ಅಲ್ಲದೇನೆ ತನ್ನ ಹತ್ರ ಬರೋರಿಗೆಲ್ಲ ಈ ಆನಂದವನ್ನು ಹಂಚ್ತಾನೆ, ಹೊರತು ಆ ಶಕ್ತಿ ಇರುತ್ತೆ ಆ ಯೋಗಿಗೆ. ಆ ಮಾರ್ಕೆ ನಾವು ಮಹಾತ್ಮರನ್ನು ಕಾಣಕ್ಕೆ ಹೋಗ್ಬೇಕು, ದೊಡ್ಡವ್ರನ್ನ ಕಾಣಕ್ಕೆ ಹೋಗ್ಬೇಕು, ಋಷಿಮುನಿಗಳನ್ನು ಕಾಣಕ್ಕೆ ಹೋಗ್ಬೇಕು. ಏನು ಯಾಕೆ ಅಂದರೆ ಅವರು ಧ್ಯಾನ ಮಾಡಿ ಯೋಗಿಗಳಾಗಿ ಆನಂದದಲ್ಲಿ ಮುಳುಗಿರ್ತಾರೆ. ಅವರ ಸಾನ್ನಿಧ್ಯಕ್ಕೆ ಹೋದರೆ ಅದರ ಒಂದು ವೈಬ್ರೇಷನ್, ಗುಡ್ ವೈಬ್ರೇಷನ್ ನಮಗೂ ಎಫೆಕ್ಟ್ ಮಾಡುತ್ತೆ, ನಮಗೂ ತಾಕತ್ತೆ ಅಂತ. ಆಮೇಲೆ ನಮಗೇನಾದರೂ ಸಂಶಯ ಇದ್ದರೆ ಅವ್ರ ಹತ್ರ ಹೋಗಿ ನಾವು ಅದನ್ನು ಕೇಳಿಕೊಂಡ್ರೆ ಅವರದಕ್ಕೆ ಉತ್ತರ ಕೊಟ್ಟು ಬಗೆಹರಿಸ್ತಾರೆ ಇತ್ಯಾದಿ. ಉತ್ತಮವಾದ ಒಂದು ದೃಷ್ಟಿಯಿಂದ ಮಹಾತ್ಮರ ಸಂಪರ್ಕ ಇಟ್ಕೊಳ್ಳಿ. ದೊಡ್ಡವರ ಹತ್ರ ಹೋಗಿ ಅವರ ನಮಸ್ಕಾರ ಮಾಡಿ ಅವರನ್ನು ಉಪದೇಶ ಕೇಳಿಕೊಂಡು ಅವರ ಸಹವಾಸ ಇಟ್ಕೊಂಡು ಅವರ ನಡವಳಿಕೆಯನ್ನು ಅಳವಡಿಸ್ಕೊಳ್ಳಿ ಅಂತ ನಮ್ಮ ಶಾಸ್ತ್ರಕಾರರು ಇದೇ ಕಾರಣಕ್ಕೆ ಹೇಳ್ತಾರೆ. ಈ ದೊಡ್ಡವ್ರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಸಾಕು, ನಮಗೂ ಅರಿವಿದೇನೆ ಅವರ ಗುಣಗಳೆಲ್ಲ ನಮಗೆ ಬರ್ತಾ ಇರುತ್ತೆ. ಯಾಕೆ ನಮ್ಮಲ್ಲಿರುವಂತಹ ದೋಷಕ್ಕೆಲ್ಲ ಅವರು ಕರಡಿ ಇದ್ದಾಗಿರ್ತಾರೆ. ನಮ್ಮ ಮುಖದಲ್ಲಿ ಕಲೆ, ಮಸಿ, ಗುಳ್ಳೆ ಇದು ನಮಗೆ ಕಾಣಲ್ಲ, ಕರಡಿ ಇಟ್ಕೊಂಡ್ರೆ ಕಾಣುತ್ತೆ. ಹಾಗೆ ಮಹಾತ್ಮರ ಜೊತೆ ಹೋದರೆ ನಮ್ಮಲ್ಲಿ ಸುಳ್ಳು ಹೇಳೋ ಗುಣ ಇದ್ದರೆ, ಚಾಡಿ ಹೇಳೋ ಗುಣ ಇದ್ದರೆ, ಅಥವಾ ಏನಾದರೂ ಸಣ್ಣ ಪುಟ್ಟ ಬುದ್ಧಿ ಸಂತನ ಇದ್ದರೆ ಅದೆಲ್ಲವೂ ಕೂಡ ತಪ್ಪು ಅನ್ನೋದು ಅವರು ನೋಡ್ಕೊಂಡೇ ಗೊತ್ತಾಗ್ಬಿಡುತ್ತೆ. ಅವರು ಬಾಯಿಂದ ಅವರ ಉಪದೇಶ ಮಾಡಲ್ಲ, ನಡವಳಿಕೆಯಿಂದ ಉಪದೇಶ ಮಾಡ್ತಿದ್ದಾರೆ. ನಡ್ಕೊಂಡು ನಾನು ಹಾಗೆ ನಡ್ಕೋಬೇಕು, ನಾನು ಹೀಗಿರ್ಬೇಕು, ನಾನು ಸರಳವಾಗಿರ್ಬೇಕು, ನಾನು ಸಹಜವಾಗಿರ್ಬೇಕು, ನಾನು ಪ್ರಾಮಾಣಿಕನಾಗಿರ್ಬೇಕು, ನಾನು ಭಗವದ್ಭಕ್ತರಾಗಿರ್ಬೇಕು, ನಾನು ನೀತಿವಂತರಾಗಿರ್ಬೇಕು ಅನ್ನೋದು ಅವರೆಲ್ಲ ಸದ್ಗುಣಗಳು ನಮಗೆ ಒಂದು ರೀತಿ ನಮ್ಮ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಸಹಜವಾಗಿ ಆಗಿ ನಾನು ಹಾಗಿರ್ಬೇಕು, ನಾನು ಆನಂದ ಇರಬೇಕು, ಆಟೋಮೆಟಿಕ್ ಆಗುತ್ತೆ. ಈ ಒಂದು ಉದ್ದೇಶಕ್ಕೆ ಆಗಾಗ್ಗೆ ಸಂತರ ಸಹವಾಸ ಮಾಡಿ ಮಹಾತ್ಮರ ಒಂದು ಭೇಟಿ ಮಾಡಿ ನಮಸ್ಕಾರ ಮಾಡ್ಕೊಂಡು ಈ ಶಾಸ್ತ್ರಕಾರಗಳನ್ನೇ ಉದ್ದೇಶ. ಇನ್ನು ಜೊತೆಗೆ ಈ ಶಾಸ್ತ್ರಾರ್ಥ ತಿಳ್ಕೊಳ್ಳೋದು, ತತ್ವ ವಿಚಾರ ತಿಳ್ಕೊಳ್ಳೋದು, ನಮ್ಗೆ ಅನುಮಾನ ಬಂದಂಥ ವಿಚಾರನ ಸರಿಪಡಿಸ್ಕೊಳ್ಳೋದು, ಇದೂ ಒಂದು ಪ್ರಯೋಜನ ಆಗತ್ತೆ ಮಹಾತ್ಮರ ಜೊತೆಗೆ ಹೋದರೆ. ಹಾಗಾದ್ರೆ ಅದಕ್ಕೆ ಮಾಡ್ಕೋಬೇಕು. ಧ್ಯಾನದ ಫಲದ ಮಹಾತ್ಮ್ಯ ಈ ರೀತಿ ಇದೆ. ಅಥೋ ಭೂಯಶ್ಚಿತ್ತಾತ್, ಅಥೋ ಭೂಯಶ್ಚಿತ್ತಾತ್, ಚಿತ್ತಕ್ಕಿಂತ ಧ್ಯಾನ ಅನ್ನೋ ಏಕಾಗ್ರತೆ ಉಪಾಸನೆ ಅನ್ನೋದು ಹೆಚ್ಚಿದ್ದು. ಅತಃ ತದುಪಾಸ್ವ ಇತ್ಯಾದಿ ಉಕ್ತಾರ್ಥಂ, ಅತಃ ತದುಪಾಸ್ವ ಇತ್ಯಾದಿ ಉಕ್ತಾರ್ಥಂ. ಆ ಏಕಾಗ್ರತೆಯನ್ನು ಬ್ರಹ್ಮಾಂಡ ಭಾವನೆ ಮಾಡೋ. ನೀನು ನೋಡಿ, ನೀವು ಏಕಾಗ್ರತೆಯನ್ನು ಬ್ರಹ್ಮಾಂಡ ಭಾವನೆ ಮಾಡ್ಬೇಕು, ನಿಮಗೂ ಏಕಾಗ್ರತೆ ಬೇಕು. ನಿನ್ನ ಏಕಾಗ್ರತೆಯಿಂದ ಕೂಡ್ಕೊಂಡೆ ಆ ಏಕಾಗ್ರತೆಯನ್ನು ಬ್ರಹ್ಮಾಂಡ ಭಾವನೆ ಮಾಡ್ತಾ ಇರ್ತೀಯ. ಯಾವನೋ ಒಬ್ಬ ಯೋಗಿ ಉಪಾಸಕ ಯಾವ ರೀತಿ ಉಪಾಸನೆ ಮಾಡ್ತಾನೆ, ಶಾಸ್ತ್ರ ಹೇಗೆ ಉಪಾಸನೆ ಮಾಡ್ಬೇಕು ಅಂತ ಹೇಳಿದೆ ಅನ್ನೋ ಆ ಕಾನ್ಸೆಪ್ಟ್ ಅನ್ನು ತಾನು ತಂದುಕೊಂಡು ಅದನ್ನು ಬ್ರಹ್ಮ ಅಂತ ಭಾವನೆ ಮಾಡುವಾಗ ತಾನು ಆ ರೀತಿಯಾದಂತಹ ಒಂದು ಪ್ರತ್ಯವನ್ನು ಹೊಂದಲಾಗಬೇಕು. ಅವಾಗ ಅದನ್ನು ಬ್ರಹ್ಮ ಅಂತ ಭಾವನೆ ಮಾಡಿದ್ದರ ಒಂದು ವಿಶೇಷತೆ ಇವನಿಗೆ ಮಂದಟ್ಟಾಗುತ್ತೆ. ತಾನು ಆ ಯೋಗಿಯಂತೆಯೇ ಏಕಾಗ್ರತೆಯನ್ನು ಕೂಡ್ಕೊಂಡವನಾಗಿ ಆಗಿರುವುದು. ಸಯೋಧ್ಯಾನಂ ಬ್ರಹ್ಮೇತ್ಯುಪಾಸ್ತೆ, ಸಯೋಧ್ಯಾನಂ ಬ್ರಹ್ಮೇತ್ಯುಪಾಸ್ತೆ, ಧ್ಯಾನಸ್ಯ ಕೃತಂ ತತ್ರಾಸ್ಯ ಯಥಾ ಕಾಮಚಾರೋ ಭವತಿ. ಯೋಧ್ಯಾನಂ ಬ್ರಹ್ಮೇತ್ಯುಪಾಸ್ತೆ ಅಸ್ತಿ ಭಗವೋ ಧ್ಯಾನಾದ್ ಭೂಯ ಇತಿ, ಧ್ಯಾನಾದ್ವಾವಭೂಯೋಸ್ತೀತಿ ತನ್ಮೇ ಭಗವಾನ್ ಬ್ರವೀತ್ವಿತಿ. ಸಹ ಯಃ ಧ್ಯಾನಂ ಬ್ರಹ್ಮ ಇತಿ ಉಪಾಸ್ತೆ ಯಾವತ್ ಧ್ಯಾನಸ್ಯ ಗತಂ ತತ್ರ ಅಸ್ಯ ಯಥಾ ಕಾಮಚಾರಃ ಭವತಿ. ಯಃ ಧ್ಯಾನಂ ಬ್ರಹ್ಮ ಇತಿ ಉಪಾಸ್ತೆ ಅಸ್ತಿ ಭಗವಃ ಧ್ಯಾನಾತ್ ಭೂಯಃ ಇತಿ, ಧ್ಯಾನಾತ್ ವಾವ ಭೂಯಃ ಅಸ್ತಿ ಇತಿ ತತ್ ಮೇ ಭಗವಾನ್ ಬ್ರವೀತು ಇತಿ. ಸಹಾಯ ಅವನು ಯಾವನಾದರೂ ಸರಿ ಧ್ಯಾನವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡುತ್ತಿರ್ತಾನೋ, ಧ್ಯಾನದ ವ್ಯಾಪ್ತಿಯನ್ನು, ಧ್ಯಾನದ ಒಂದು ಫಲ ವಿಶೇಷತೆ ಏನಿದೆಯೋ ಅಷ್ಟನ್ನು ಪಡೆದವನಾಗ್ತಾನೆ. ಆ ಶ್ಲೋಕದಲ್ಲೂ ಕಾಮಚಾರವಂತನಾಗ್ತಾನೆ ಯಾರು ಧ್ಯಾನವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡ್ತಾನೋ ಅಂತ ಹೇಳಿ. ಸ್ವಾಮಿಯಿಂದ ಏನಪ್ಪ ಮುಂದಕ್ಕಿದೆಯಾ ಇದೆಯಪ್ಪ, ಅದನ್ನು ಹೇಳಿ, ಅದು ನಾಳೆ ಹೇಳ್ತೀನಿಪ್ಪ. ಹಾಗಾದ್ರೆ
ಜ್ಞಾನಕ್ಕಿಂತ ದೊಡ್ಡದುಂಟು, ಹೆಚ್ಚಿನದುಂಟು. ಧ್ಯಾನವನ್ನು ತಿಳ್ಕೊಳ್ತೆಲ್ಲ ಧ್ಯಾನ ಮಾಡಬೇಕು. ಧ್ಯಾನವನ್ನು ತಿಳ್ಕೊಳ್ಳೋದು ವಿಜ್ಞಾನ, ವಿಜ್ಞಾನ ಧ್ಯಾನಕ್ಕಿಂತ ದೊಡ್ಡದಪ್ಪ. ಅದರ ವಿಚಾರ ನಾಳೆ ಹೇಳ್ತೀನಿ. ಆಯ್ತು ಹೇಳಿ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.